14/6/81ರಂದು ನೀವೆಲ್ಲರನ್ನೂ ಒಂದೇ ರೀತಿ ಕಾಣಲು ಸಾಧ್ಯವಿಲ್ಲ. ಈಗ ಆ ರೀತಿ ನಾವು ಒಂದೊಂದ್ಸಲ ಏನಾಗುತ್ತೆ ಎಲ್ಲರನ್ನೂ ಒಂದೇ ರೀತಿ ನೋಡಕ್ ಹೋಗ್ತೀವಿ. ಇಲ್ಲೇನೆ ಹೇಳ್ದಾರಲ್ಲ. ಯಾಕಂದ್ರೆ ಅವರು ಕೆಲವೊಂದು ವಿಷಯದಲ್ಲಿ ತಪ್ಪು ಮಾಡಿರ್ಬೋದು. ಮಾಡಿರ್ದೇನು ಇದ್ರೂನು ನಾವೇನ್ ಮಾಡ್ತೀವಿ ಅವ್ರನ್ನ ಒಂದೇ ರೀತಿ ಕಾಣೋದ್ರಿಂದ ಉನ್ನತ ಆತ್ಮದಲ್ಲಿ ಭೂಮಿ ಮೇಲೆ ಬಂದಿರ್ತೈತಿ. ನಿಮ್ ಸುಪ್ತ ಮನಸ್ಸು ಅವ್ರಿಗೆ ಮಾರ್ಗದರ್ಶನ ಮಾಡ್ತಾ ಇರ್ತೈತಿ. ಆದ್ರೆ ನೀವು ಆತ್ಮಲೋಕದಲ್ಲಿ ಕೆಳ ಹಂತದಲ್ಲಿ ಬಂದಿರೋರಾಗಿದ್ರಿಂದ ನಿಮ್ಮಿಂದ ಸರಿ ತಪ್ಪುಗಳ ವಿಶ್ಲೇಷಣೆ ಮಾಡಾಕ ಬಹಳ ಕಷ್ಟ ಆಗತ್ತೆ. ಆಗ ನಿಮ್ಗ ಒಳ್ಳೆ ಆತ್ಮಕ್ಕೆ ಸಹಾಯ ಮಾಡಿದವ್ರ ಪ್ರಗತಿ ಸಕಾರಾತ್ಮಕ ನೆರವೇರ್ತಾ ಇದೆ ಅನ್ನೋದು ನಿಮ್ಗ ತಿಳಿಯಲ್ಲ. ಒಳ್ಳೆ ಆತ್ಮ ಏನಾಗತ್ತ ಕೆಟ್ಟ ಆತ್ಮಕ್ಕೆ ಸಹಾಯ ಮಾಡಿದ್ರೆ ಆಗ ತನಗ ತೋರಿದ ಸಹಾಯನ ಏನ್ ಮಾಡುತ್ತದು ಮಿಸ್‌ಯೂಸ್ ದೌರ್ಬಲ್ಯದ ಸಂಕೇತವಾಗಿ ಭಾವಿಸಿ ಈ ಪರಿಸ್ಥಿತಿಯ ಲಾಭನ ತಗೊಳಕ್ ಶುರು ಮಾಡುತ್ತೆ. ಅದನ್ನೇ ಇಲ್ಲಿ ಹೇಳ್ತಾರೆ. ಈ ವ್ಯಕ್ತಿ ನಿಮ್ಗ ಮಿಸ್‌ಯೂಸ್ ನೀವು ಮಾಡ್ತಾ ಇರೋ ಸಹಾಯವನ್ನ ಅವನು ತಪ್ಪಾಗಿ ಯೂಸ್ ಮಾಡ್ಕೊಂತ ಇದ್ರ ಆಗ ನೀವು ಉದಾಹರಣೆಗೆ ಅಂತ ಹೇಳಿ ಅವರಿಂದ ದೂರ ಇದನ್ನ ಅವಾಯ್ಡ್ ಮಾಡ್ಬೇಕು. ಇಲ್ಲಿ ಮತ್ತೊಂದು ಉದಾಹರಣೆ ಹೇಳ್ತಾರೆ. ಭೂಮಿ ಎಂಬಾತ ನಿಮ್ಮ ಮನೆಗೆ ಬರ್ತಾನ ಅಂತ ಇಟ್ಕೊಳ್ಳಿ. ಆತನನ್ನ ನೀವು ಕೂಡಿಸ್ಬಿಟ್ಟು ಅವನಿಗೇನು ನೀರು ಬೇಕೋ ಏನು ತಿನ್ನಕ್ಕೆ ಉಣ್ಣಕ್ಕಂತ ವಿಚಾರಿಸ್ತೀರ. ಆಗ ನೀವು ಹೊರಟ ನಂತರ ಅವ ಭೂಮಿ ತನ್ನ ಕೋಣೆಯಲ್ಲಿದ್ದ ಹಣನೆಲ್ಲ ಕದ್ಬಿಡ್ತಾನೆ ಅನ್ಕೊಳ್ಳಿ. ನಿಮ್ಮ ರೂಮಲ್ಲಿ ಏನಾಯ್ತದ ಆಗ ನೀವು ಒಂದಿಷ್ಟು ಹಣನ ಅವಾಗ ಏನಾಗುತ್ತೆ ನಿಮ್ಗದು ಗೊತ್ತಾದ್ಮೇಲೆ ನೀವು ಒಳಗ್ ನೋಡಿ ಅವನಿಗೆ ಏನಾಗಿದೆ ಯಾಕೆ ಈ ರೀತಿ ಮಾಡ್ತಿದ್ದಾನೆ ಅಂತ ಅವ್ನ ಮನಸ್ಥಿತಿನ ಅರ್ಥ ಮಾಡ್ಕೊಂಡು ಅವನಿಗೆ ದುಡ್ಡಿನ ಅವಶ್ಯಕತೆ ಐತಂದ್ರೆ ನೀವು ಅವನಿಗೆ ದುಡ್ಡು ಕೊಡಿ. ಇಲ್ಲ ಅವನು ಈ ರೀತಿ ಕದಿಯೋದು ಒಳ್ಳೇದಲ್ಲ ಅನ್ನೋದನ್ನ ನಾವು ರಿಯಲೈಸ್ ಮಾಡ್ಸಿದ್ರೆ ಆಗ ಅವ್ನು ಒಪ್ಕೊಂತಾನೆ. ಇಲ್ಲ ಅವನು ಇಲ್ಲದ್ರೆ ನಾನ್ ಮಾಡಿದ್ದೆ ಸರಿ ಅನ್ನೋ ತರ ತನ್ನನ್ನ ತಾನು ಪ್ರೂವ್ ಮಾಡ್ಕೊಳಕ್ ನೋಡ್ತಾನೆ. ಅಂದ್ರೆ ಅವ್ನು ಒಳ್ಳೆ ದಾರಿಗೆ ಬರೋ ಹಾಗಿಲ್ಲ ಅಂದ್ರೆ ಅವನು ಏನೋ ಒಂದು ಅದಕ್ಕೆ ಬೇರೆ ಸಬೂಬು ಹೇಳ್ಬಿಟ್ಟು ಅದೇ ಸರಿ ಅನ್ನೋ ತರ ಅವನು ತಾನು ಪ್ರೂವ್ ಮಾಡಕ್ ನೋಡ್ಕೊಂತಾನೆ. ಅದೇ ಅವನು ಹಾಗ್ ಮಾಡ್ದೇನೆ ಅವ್ನು ಪಶ್ಚಾತ್ತಾಪ ಅನ್ನೋದನ್ನ ತನ್ನ ಮನಸ್ಸಲ್ಲಿ ವ್ಯಕ್ತಪಡಿಸಿದ್ರೆ ಇಲ್ಲ ನಾನ್ ಮಾಡಿದ್ ತಪ್ಪಾಯ್ತು ಅಂತ. ನಾವೊಂದು ನನ್ನ ಜೀವನದಲ್ಲೇ ನಡೆದ ಕಥೆ ಹೇಳಿದ್ದೆ ನಿಮಗೆ ಒಂದ್ಸಲ. ಒಂದು 3ನೇ ಕ್ಲಾಸಿನ ಹುಡುಗ ಇಲ್ಲಿ ಅಲ್ಲ ಬೇರೆ ಕ್ಲಾಸಲ್ಲಿ ಹೇಳಿದ್ದೆ. ಒಂದು ನನ್ನ ಜೀವನದಲ್ಲಿ ನಡೆದ ಕಥೆ ಇದು ಘಟನೆ. ಇದಕ್ಕೆ ಸರಿಯಾಗಿ ಅದು ಅಲ್ಲಿ ಇದಕ್ಕೆ ಸರಿ ಹೋಗುತ್ತೆ ಉದಾಹರಣೆ. ಅವನು 3ನೇ ಕ್ಲಾಸ್ ಓದ್ತಾ ಇದ್ದಾಗ ಅವನಿಗೆ ಈ ತರ ಬ್ಯಾಡ್ ಹ್ಯಾಬಿಟ್ಸ್ ಅಂದ್ರೆ ದುಡ್ಡು ಎತ್ಕೊಳ್ಳುವಂಥದ್ದು ಒಂದು ಗುಣ ಅವನಿಗೆ ಬಂದ್ಬಿಟ್ಟಿರುತ್ತೆ. ಆಗ ಅದು ಅವ್ರ ತಾಯಿ ಅವ್ರಿಗೆ ಬಹಳ ಪರಿಚಯ. ಹಂಗಾಗಿ ಈ ವಿಷಯದ ಬಗ್ಗೆ ನಾನು ಮಾತಾಡೋದಿಲ್ಲ. ಕೊನೆಗೊಂದಿನ ಅವ್ರ ತಾಯಿಗೆ ಗೊತ್ತಾಗುತ್ತೆ. ಅವನು ಎಲ್ಲಿ ದುಡ್ಡು ಎತ್ಕೊಂತ ಇದ್ದಾನೆ ಅಂತ ಹೇಳಿ. ಚಿಕ್ಕ ಹುಡುಗ. ಒಂದಿನ ಅವ್ರ ಅಮ್ಮ ಹೇಳ್ತಾರೆ ನನಗೆ ಹಿಂಗ ನಮ್ಮ ಮಗ ಈ ತರ ಮಾಡ್ತಿದ್ದಾನೆ ಅಂತ ಗೊತ್ತಾಗಿದೆ. ಅವ್ರ ಅಪ್ಪ ಗೊತ್ತಾಗ್ಬಿಟ್ರಂತೂ ಅವನಿಗೆ ಸಾಯಿಸಿ ಬಿಡ್ತಾರ. ಹಂಗಂತೇಳಿ ಅವ್ರು ತಮ್ಮ ದುಃಖನ ವ್ಯಕ್ತಪಡಿಸ್ಕೊಂಡು ಆಗ ನನಗೂ ಈ ವಿಷಯ ಗೊತ್ತಾಗಿತ್ತು. ಆದ್ರೆ ನಾನು ಹೇಗೆ ಹೇಳೋದು ಡೈರೆಕ್ಟಾಗಿ ಕೇಳಿದ್ರೆ ಒಂದೊಂದ್ಸಲ ನಮಗೆ ಮಕ್ಕಳ ಮೇಲೆ ನಂಬಿಕೆ ಇರುತ್ತೆ. ಅದನ್ನ ನಾವು ನಮ್ಮ ಮಕ್ಕಳು ಆ ಥರ ಮಾಡಕ್ಕೆ ಸಾಧ್ಯ ಇಲ್ಲ ಅನ್ನೋ ಭಾವನೆ ಇರುತ್ತೆ. ಅದೇ ಕಾಯ್ತಾ ಇದ್ದೆ ಅವ್ರಾಗ್ಲೇ ಇದನ್ನ ಕೇಳಿ ಅಂತ. ಕೊನೆಗೆ ಅವ್ರ ಅಮ್ಮ ಕೇಳಿದಾಗ ನಾನು ಸರಿ ಅಂತ ಹೇಳಿ ಅವ್ರ ಮಗನ ಜೊತೆಗೆ ಸ್ವಲ್ಪ ಮಾತಾಡ್ತೀನಿ ಅಂತ. ಇದು 2012 ಟೈಮ್. ಆಗ ನಾನು ಒಂದಿನ ಅವ್ರ ಮನೆಗೆ ಹೋಗಿ ಅವ್ರ ಮಗನ ಜೊತೆ ನಾ ಬಾಗಿಲು ಹಾಕೊಂಡು ಒಳಗೆ ಕೂತು ಅವ್ನಿಗೇನು ನಡೆದಿದೆ ಹಂಗೆ ಅಂತ ಜನರಲಿ ಮಾತಾಡಿ ಸರಿ ಇದೆ ಆಂಟಿ ಎಲ್ಲ ಹಂಗಂತ. ನಿಮ್ಗೆ ಒಂದು ವಿಷಯ ಕೇಳಬೇಕಿತ್ತು ಅಂದ್ರೆ ತಕ್ಷಣ ಯಾರು ನಮ್ಮ ಮಾತಿಗೆ ಇದು ಮಾಡಲ್ಲ. ಅವನಿಗೆ ಸಣ್ಣ ಪುಟ್ಟ ಕಥೆ ಎಲ್ಲ ಹೇಳಿ ಏನೋ ನಾವು ಕೆಟ್ಟ ದಾರಿಯಲ್ಲಿ ಹೋದ್ರೆ ಅದನ್ನ ಯಾರಾದರೂ ನೋಡ್ಬಿಟ್ಟು ನಿಮ್ಗೆ ಅದು ತಪ್ಪು ಅಂತ ಹೇಳಿದಾಗ ಅದು ತಿದ್ಕೊಂಡು ನೀವು ಜೀವನದಾಗ ಒಳ್ಳೆ ವ್ಯಕ್ತಿ ಆಗ್ತಿ ಹಿಂಗಂತ ಸಣ್ಣದು ಕಥೆ ಎಲ್ಲ ಹೇಳಿ ಅವನಿಗೆ ಯಾರೋ ಸ್ಕೂಲಲ್ಲಿ ಮಗು ಒಂದೇನು ಸಣ್ಣ ಪುಟ್ಟ ಪೆನ್ಸಿಲ್ ಅಂತ ಜಾಮೆಟ್ರಿ ಬಾಕ್ಸ್ ಇದಕ್ಕೆ ಕದೀತಾ ಇದ್ರ ನಾವು ಅವನಿಗೆ ಸಪೋರ್ಟ್ ಮಾಡಿದ್ವಿ ತಾಯಿ ಆದವರಾಗ್ಲಿ ನಮಗೆ ಬೇಕಾದವರು. ಅವನು ಅದನ್ನ ಅಳವಡಿಸ್ಕೊಂಡು ದೊಡ್ಡ ಕಳ್ಳ ಆಗ್ಬಿಡ್ತಾನೆ. ಕೊನೆಗೆ ಅವನು ಜೈಲಿಗೆ ಹೋಗುವಂಥ ಸ್ಥಿತಿ ಬರ್ತದೆ. ಒಂದು ಕಥೆ ಹೇಳಿದೆ ಅವನಿಗೆ. ಅವಾಗ ಅವ್ನು ನಮ್ಮ ತಾಯಿ ಜೊತೆ ಮಾತಾಡ್ಬೇಕಂದ್ರೆ ಇನ್ನೆಲ್ಲರೂ ಕೇಳಿರ್ತೀರಿ ಅವ್ರ ಕಿವಿಲಿ ಮಾತಾಡ್ಬೇಕಂತ ಹೇಳಿ ಅವ್ರ ಅಮ್ಮ ಸಪೋರ್ಟ್ ಮಾಡತ್ತಾಳೆ. ಅವನೇನು ಮಾಡಿಲ್ಲ ಹಂಗಂತೇಳಿ ಸುಳ್ಳು ಹೇಳ್ತಿದ್ರಿ ಹಿಂಗಂತಿರ್ತಾಳೆ. ಆ ಹುಡುಗನಿಗೆ ಸಪೋರ್ಟ್ ಸಿಕ್ಕು ಅವ್ನು ದೊಡ್ಡ ಕಳ್ಳ ಆಗ್ಬಿಟ್ಟಿರ್ತಾನೆ. ಕೊನೆಗೆ ಅವ್ರ ಅಮ್ಮನ ಕಿವಿಲಿ ಮಾತಾಡ್ಬೇಕಂತ ಹೇಳಿ ಕಿವಿ ಕಚ್ಚಿರ್ತಾನ ಅವನು. ಅವಾಗ ಎಲ್ರು ಯಾಕೆ ಹಿಂಗ್ ಮಾಡಿದೆ ಅಂದ್ರೆ ನಮ್ಮಮ್ಮ ನಾನು ಮೊದಲನೇ ಸಲ ಕಳ್ತನ ಮಾಡಿದಾಗ ನನಗೆ ಅದರಿಂದ ಹೊರಗೆ ಬರಕ್ಕೆ ಹೇಳ್ಬೋದಾಗಿತ್ತು. ಅವ್ರು ನನ್ಗೆ ಸಪೋರ್ಟ್ ಮಾಡಿದ್ರು ಹಂಗಾಗಿ ನಾನು ದೊಡ್ಡ ಕಳ್ಳ. ನೋಡಿ ಇಲ್ಲಿ ಒಂದೊಂದ್ಸಲ ಹೇಳ್ಬೇಕು ಹೇಳ್ಬಾರ್ದು ಅಂತ ಹೇಳ್ತೀವಲ್ಲ ನಾವು. ಆದ್ರೆ ಆ ವ್ಯಕ್ತಿನ ನಾವು
ಯಾವ ಪರಿಸ್ಥಿತಿಲಿ ಅವ್ರನ್ನ ಯಾವ ರೀತಿ ರಿಯಲೈಸ್ ಮಾಡಿಸ್ತೀವಿ ಅನ್ನೋದು ಇಂಪಾರ್ಟೆಂಟ್. ಇದೆಲ್ಲ ಕಥೆ ಹೇಳಿದ್ಮೇಲೂ ಅಷ್ಟು ಈಸಿಲಿ ನಮ್ಮ ತಪ್ಪನ್ನ ಒಪ್ಕೊಳ್ಳಲ್ಲ ಭಾಳ ನಾವು. ಇದೇ ಒಂದು ನಮ್ದು ಇಲ್ಲಿ ಡ್ರಾಬ್ಯಾಕ್ ಅಂದ್ರೆ ಭೂಮಿ ಮೇಲೆ ಬಂದು ನಾವು ಜೀವನ ತಗೊಂಡಾಗ ಕೊನೆಗೆ ಏನೆಲ್ಲ ಆದ್ಮೇಲೆ ಕೊನೆ ನಾನು ಹೇಳಿದೆ ಅವನಿಗೆ, ನೀನೇನು ಹೇಳಿಲ್ಲ ಅಂದ್ರೆ ಓಕೆ, ನಾನು ಧ್ಯಾನ ಮಾಡ್ತೀನಿ ಸ್ವಲ್ಪ ಹೊತ್ತು, ಅಷ್ಟು ನೀನೇನು ಮಾಡಿದ್ಯ ಅಂತ ನಂಗೆಲ್ಲ ಗೊತ್ತಾಗುತ್ತೆ. ಅವನಿನ್ನ ಸಣ್ಣ ಹುಡುಗಲ್ಲ, ಅವನಿಗೆ ಓಕೆ ಸುಮ್ನಾದ. ನಾನು 10 ನಿಮಿಷ ಧ್ಯಾನ ಮಾಡಿರ್ಬೇಕು. ಅವ್ನು ತಕ್ಷಣನೇ ಹಿಂಗ್ ನನಗೆ ತಪ್ಕೊಂಡ್ಬಿಟ್ಟು ಅಳ್ತಾ ಹೇಳಿದ. ಪ್ರತಿಯೊಂದು ವಿಷಯನ ನನ್ನ ಹತ್ರ ಹೇಳಿದ. ಈಗ ನೆಕ್ಸ್ಟ್ ಏನ್ ಮಾಡ್ತೀಯ? ಇದು ಪರಿವರ್ತನೆ ಅನ್ನೋದು ಇದೇ ರೀತಿ ಇರ್ತದೆ. ಈಗ ಅವ್ರಿಗೇನೆ ನಾವು ಸಪೋರ್ಟ್ ಮಾಡಿ ಒಳ್ಳೇದ್ ಮಾಡ್ತಿದ್ದೀವಿ ವಾಹ್! ವಾಹ್! ಅಂದ್ರೆ ಅದನ್ನ ಕಂಟಿನ್ಯೂ ಮಾಡ್ತಾರೆ. ಅದು ತಪ್ಪು, ನೀವು ಒಳ್ಳೇದಲ್ಲ ನೋಡು. ಹಂಗೂನು ಮಾಡ್ತಾ ಇದ್ದಾರೆ ಅಂದ್ರೆ ನಾವು ಹೇಳ್ತಾನೆ ಹೋಗ್ಬೇಕು. ಒಂದು ಒಳ್ಳೆ ರೀತಿಯಲ್ಲಿ. ಆಗ ಈ ನೆಕ್ಸ್ಟ್ ಮುಂದೆ ಏನ್ ಮಾಡೋದು? ನೀನು ಯಾರ್ಯಾರ ಮನೆಯಿಂದ ತಗೊಂಡಿದ್ಯಾ ಅವ್ರಿಗೆ ಹೋಗಿ ಕೊಟ್ಟು ಬಾ. ನಮ್ಮ ಮನೆಯಿಂದ ತಗೊಂಡಿದ್ದೆ ಓಕೆ, ನಾನು ನಿನಗೆ ಇದನ್ನ ಗಿಫ್ಟ್, ನಿನಗೆ ಒಳ್ಳೆ ನೀನು ಬದಲಾವಣೆ ಅಂತ ಆದ್ರೆ ನಿನ್ನ ಜೀವನದಲ್ಲಿ ಯಾವತ್ತೂ ನೀನೇ ಇದನ್ನ ಮಾಡ್ಕೊಂಡೆ, ಇದು ಒಳ್ಳೆ ಆಯ್ತು. ಅದು ನಮ್ಮ ಮಾತುಕತೆ. ಈ ರೀತಿ ನೀವು ನನಗೆ ಕೌನ್ಸಿಲ್ ಅಂದ್ರೆ ಅವ್ನು ಹೇಳ್ಕೊಟ್ಟದ್ದು ಒಳ್ಳೇದು ಅನ್ನೋದು ನಿನಗೆ ಬೆಳೀತಾ ಅರ್ಥ ಆಗುತ್ತೆ. ಆದ್ರೆ ನೀನು ಯಾರ್ದನ್ನ ತಗೊಂಡಿದ್ಯೋ ಅವ್ರ ಮನೆಗೆ ಹೋಗಿ ಕೊಟ್ಟು ಬಾ. ನಿನಗೆ ಅಲ್ಲಿ ಇನ್ಸಲ್ಟ್ ಫೀಲ್ ಆಗ್ಬೋದು, ಅವಮಾನ ಆಗ್ಬೋದು. ಅದು ನಿನ್ನ ಒಳ್ಳೆ ದಾರಿಗೆ ಹೋಗಕ್ಕೆ ಒಂದು ಮಾರ್ಗದರ್ಶನ ಆಗುತ್ತೆ ಅಂತೇಳಿ ಅಂದಾಗ ಅವನು ಒಳ್ಳೆ ಒಂಥರ ಕೃತಜ್ಞತೆ ಅನ್ನೋದನ್ನ ಆ ಮಗುನಲ್ಲಿ ನೋಡಿದೆ. ಅವ ಒಂದೇನು ಪಶ್ಚಾತ್ತಾಪವನ್ನು ತೋರಿಸಿದ್ನಲ್ಲ, ಆ ರೀತಿ ನಾವು ನಮ್ಮ ಜೀವನದಲ್ಲಿನೂ ಎಲ್ಲರನ್ನೂ ಒಂದೇ ರೀತಿ ಕಾಣಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಕ್ಕೆ. ಈಗ ಏಜ್ ಮೇಲೇನು ಕೆಲವರು ಕಳ್ಳತನ ಇಂಥವೆಲ್ಲ ಮಾಡ್ತಿರ್ತಾರೆ ಅಂದ್ರ ಮೇಲೆ ನಾವು ಸರಿ ಹೋಗ್ತಿದೀವಿ ಅಂತ ತೋರ್ಸ್ಕೊಂಡು ಮತ್ತೆ ಅದೇ ಕೆಲಸ ಮಾಡ್ತಿರ್ತಾರೆ. ಒಂದ್ಸಲ ಅದು ಗೊತ್ತಾದ್ರೆ ನಾವೇನ್ ಮಾಡ್ಬೇಕು? ಆಯ್ತು, ನಾವು ಪ್ರಯತ್ನ ಮಾಡಿದ್ರೆ ಇನ್ನು ಸಾಕಂತ ನಾವು ಏನಾಗ್ಬಿಡ್ತೀವಿ, ಮತ್ತೆ ನಾವು ಅವ್ರ ಇನ್ಫ್ಲೂಯೆನ್ಸಲ್ಲಿ ಹೋಗೋದು ಸ್ಟಾರ್ಟ್. ನಮ್ಮ ಪ್ರಯತ್ನ ಮಾಡಾದ್ಮೇಲೆ ಅವಾಗ ನಾವೇನ್ ಮಾಡ್ಬೇಕು? ಅವರಿಂದ ಹಿಂಸರ್ದ್ ಬಿಡ್ಬೇಕು. ಒಂದು ಪ್ರಯತ್ನ ಅಂತ ನಾವು ಪ್ರತಿಯೊಂದಕ್ಕೂ ಹೇಳ್ತೀವಿ ನೋಡಿ, ಎಲ್ಲದಕ್ಕೂ ಪ್ರಯತ್ನ ಇಲ್ದೇನೆ ಆಗಲ್ಲ ಅಂತೇಳಿ. ಆ ರೀತಿ ನಾವು ನಮ್ಮ ಯಾವುದೇ ಕರ್ಮದಲ್ಲಿ ಬಾಧಾ ಬರ್ದಂಗೆ ನಾವು ಒಂದು ಬೇರೆಯವರಿಗೆ ನಮ್ಮ ಒಂದು ಒಳ್ಳೆತನನಾಗ್ಲಿ, ಸಹಾಯ ಮಾಡೋದನ್ನಾಗ್ಲಿ ಅಷ್ಟರ ಮಟ್ಟಿಗೆ ಪ್ರಯತ್ನ ಮಾಡಿ ಅದನ್ನ ಅಲ್ಲೇ ಬಿಟ್ಬಿಡ್ಬೇಕು ಅಂತ ಹೇಳ್ತಾರೆ ಇಲ್ಲಿ. ಆಮೇಲೆ ಮುಂದಿನ ದಿನ 15/6/81 ನಿಮ್ಮ ಸಮಸ್ಯೆಗಳನ್ನು ಧೈರ್ಯದಿಂದ ಮತ್ತು ಮಂದಹಾಸದಿಂದ ಎದುರಿಸಿ. ಏನೇ ಸಮಸ್ಯೆ ಬಂದರೆ ಯಾವುದೇ ರೀತಿ ಕೊರತೆ ಅವೆಲ್ಲ ಕಷ್ಟಗಳನ್ನೋದಕ್ಕೆ ಒಂದೊಂದ್ಸಲ ಅದಕ್ಕೆ ನಾವು ಲಿಸ್ಟ್ ಮಾಡಿದ್ರೆ ಅವುಗಳನ್ನ ಅಳೆಯಕ್ಕೆ ಆಗಲ್ಲ ಅಂತಾರೆ. ಅಸಾಧ್ಯ ಕಷ್ಟಗಳು ಬರ್ತಾವು. ಅದನ್ನ ನಾವು ಮಾನ ಅಪಮಾನಗಳು, ದುಃಖ, ನೋವು, ಕಾಯಿಲೆ ಏನೆಲ್ಲ ಬರ್ತಾವಲ್ಲ ಅವುಗಳನ್ನ ನಮ್ಗೆ ಕೆಲವೊಂದ್ಸಲ ಅಳೆಯಕ್ಕೂ ಆಗಲ್ಲ. ಆ ದಾರಿಲಿ ಅಂಥ ಸಮಯದಲ್ಲಿ ಅವನ್ನ ಕೊರಗಕೊಂಡು ಕೂತ್ಕೊಳ್ಳೋ ಹಾಗಿಲ್ಲ. ಅದನ್ನ ನಾವು ಖುಷಿಯಾಗಿ ಮಂದಹಾಸದಿಂದ ಉದಾಶ ಉದಾ ಹತಾಶರಾಗದೇನೆ, ಈಗ ನಾವು ಮಂದಹಾಸ ಅಂತ ಹೇಳ್ತೀವಲ್ಲ, ಇದು ಒಂದು ಏನಿದೆಯಲ್ಲ ಮಂದಹಾಸ ಅನ್ನೋದು, ನಿಮ್ಗೆ ಎಂಥ ಕಷ್ಟದಲ್ಲಿದ್ರೂ ಆ ಒಂದು ಮಂದಹಾಸ ನಿಮ್ಮನ್ನ ಆ ಕಷ್ಟದಿಂದ ಹೊರಗೆ ತರಕ ಇಂಟರ್ನಲ್ ಆರ್ಗನ್ಸ್‌ನ ರೆಡಿ ಮಾಡಿಸುತ್ತೆ. ತುಂಬಾ ರೋಗಗಳಿಗೂನು ಅದು ನಗು ಅನ್ನೋದನ್ನ ನಮ್ಮ ಈ ಒಂದು ಮುಖದ ಒಡವೆ ಅಂತ ಹೇಳ್ತಾರೆ. ನೀವೇನು ಶರೀರದ ಮೇಲೆ ಒಡವೆ ಹಾಕೊಂಡಿಲ್ಲ ಅಂದ್ರೆ ನಗುನ ಒಂದು ನೀವು ಧಾರಣೆ ಮಾಡ್ಕೊಂಡ್ ಬಿಟ್ರೆ ಎದುರಿನ ಜನನ ಅಟ್ರಾಕ್ಟ್ ಮಾಡುತ್ತೆ. ಹಂಗ ಆ ರೀತಿ ಮಾಡಿದಾಗ ನಿಮ್ಗೆ ಬರ್ತಾ ಇರೋ ಕಷ್ಟನ ನೀವು ಧೈರ್ಯವಾಗಿ ಎದುರ್ಸಕ್ಕೆ ಅದು ನಿಮಗೆ ಇದನ್ನ ಕೊಡ್ತೈತೆ ಒಳಗಿಂದ ಧೈರ್ಯ ಅನ್ನೋದನ್ನು ಕೊಡ್ತೈತಿ. ಅದ್ರ ಬಗ್ಗೆ ಇಲ್ಲಿ ಹೇಳಿದ್ದಾರೆ ಅವ್ರು ಹಂಗಂತ. ಅದಕ್ಕೆ ಮಂದಹಾಸದಿಂದಲೇ ನೀವು ಎದುರಿಸ್ಬೇಕು ಸಮಸ್ಯೆಗಳನ್ನ. ಅದಕ್ಕೆ ಆಗ ನಿಮ್ಗೆ ಒಳಗಿಂದ ಪರಿಹಾರ, ಇಂಟ್ಯೂಷನ್ ಅನ್ನೋದು ಅದು ಸಿಗ್ತಾ ಹೋಗುತ್ತೆ ಅಂಥೇಳಿ. ಮತ್ತು ಯಾರು ಇನ್ನು ನಕಾರಾತ್ಮಕತೆ ಏನಿತ್ತು ನೆಗೆಟಿವಿಟಿನ ಯಾವತ್ತಿಗೂ ಪ್ರೋತ್ಸಾಹಿಸಬೇಡಿ. ಈಗ ಅಲ್ಲಿನೂ ಹೇಳಿದ್ರು, ನಿಮ್ಗೆ ಆತಕ್ಕೆ ಹೇಳದೇ ಇರೋರಿಗೆ ಅಂದ್ರೆ ಎಲ್ಲರನ್ನೂ ಒಂದೇ ರೀತಿ ಕಾಣಬೇಡಿ ಅಂತ. ಒಳ್ಳೆಯವರು ಕೆಟ್ಟವರು ಯಾರಂತ ನೀವು ನಿಮ್ಮ ಮನಸ್ಸಿಂದ ಇನ್ನರ್ ಅದು ಏನೇ ಒಂದು ಇದೆಯಲ್ಲ ನಮ್ಮ ಸುಪ್ತ ಮನಸ್ಸಿನ ಜೊತೆ ಮಾತುಕತೆ ಆಡಿ ಡಿಸೈಡ್ ಮಾಡಿ ಇವರು ಅವಾಗ ನಮ್ಗೆ ಇಂಟ್ಯೂಷನ್ ಬರುತ್ತೆ ಅವರು ಸರಿನಾ ತಪ್ಪ ಅಂತ ಹೇಳಿ. ಆಗ ಮತ್ತೆ ನಕಾರಾತ್ಮಕತೆ ಅಂತ ಹೇಳಿ ಆ ಥರದ್ದು ಇದ್ದವ್ರು ವ್ಯಕ್ತಿ ಇದ್ರೆ ನೀವು ಅವ್ರನ್ನ ಪ್ರೋತ್ಸಾಹಿಸಕ್ ಹೋಗ್ಬೇಡಿ. ಅದನ್ನ ನೀವು ಜಾಗೃತವಾಗಿರಲಿ. ನಿಮ್ಗೆ ತಿಳಿದಿರ್ಲಿ, ಭೂಮಿ ಮೇಲೆ ಕೆಲವು ಒಳ್ಳೆ ಆತ್ಮಗಳಷ್ಟೇ ತಮ್ಮನ್ನು ಗೊಳಿಸಿಕೊಳ್ಳೋದೆ ಅಲ್ಲದೆ ದುಷ್ಟ ಆತ್ಮಗಳನ್ನು ಬದಲಾಯಿಸುವುದು ಸಾಧ್ಯ. ಅವರಲ್ಲಿ ಅದನ್ನ ಎದುರಿಸೋ ಶಕ್ತಿ ಇರ್ತದೆ. ಕೆಲವೊಂದು ಒಳ್ಳೆ ಆತ್ಮಗಳು ಆ ರೀತಿ
ಪ್ಲಾನ್ ತಗೊಂಡ್ ಬಂದಿರ್ತಾರೆ. ಅವ್ರಿಗೆ ಅಂತ ದುಷ್ಟ ಆತ್ಮ ಅವರಿಗೆ ಸಿಕ್ರು ಅವರಿಂದ ಹೊರಗೆ ಬರೋ ಶಕ್ತಿ ಅವರಲ್ಲಿರುತ್ತೆ. ಹಂಗಂತೇಳಿ ನೀವು ಯಾವ್ದೇ ನೆಗೆಟಿವಿಟಿ ಇರುವಂತ ಯೋಚನೆ ಶಕ್ತಿ ಇರೋದ್ರಿಂದ ದೂರ ಇರಿ. ಅವ್ರಿಗೆ ಮತ್ತು ಇದನ್ ಮಾಡಕ್ ಹೋಗ್ಬೇಡಿ. ಎಷ್ಟು ಬಾರಿ ಒಳ್ಳೆ ಆತ್ಮಗಳು ದುಷ್ಟ ಆತ್ಮರ ಪ್ರಭಾವಕ್ಕೆ ಒಳಗಾಗ್ತಾವಲ್ಲ, ಆಗ ಮತ್ತೆ ಅವರು ಪಾಪ ಕೂಪಕ್ಕೊಳಗೆ ಬೀಳ್ತಾ ಹೋಗ್ತಿರ್ತಾರ. ಅಪಾಯನ ನೀವು ಎದುರಿಸ್ಬೇಕಾಗುತ್ತೆ. ಹಾಗಾಗಿ ಹುಷಾರಾಗಿರಿ. ಕೆಲವರನ್ನ ಕೆಟ್ಟವ್ರನ್ನ ಸನ್ಮಾರ್ಗಕ್ಕೆ ತರಬೇಕು ಅಂತ ಪ್ರಯತ್ನ ಪಡೋದು ಒಳ್ಳೇದೇನೆ. ಅವರಲ್ಲಿ ಬದಲಾವಣೆ ಅಂತ ಬರ್ದೇ ಇದ್ದಾಗ ಅವ್ರಿಗೇನೆ ಅವ್ರ ಸಮಯ ಅವ್ರಿಗೆ ಪಾಠ ಕಲಿಸಿ ಅವರಿಗೆ ಅದ್ರದ್ದು ಅರಿವಾಗುತ್ತೆ. ಅದು ನಮ್ಮ ಹೊಟ್ಟೆಲಿ ಹುಟ್ಟಿದ ಮಕ್ಕಳಿದ್ರೂ ನಾವು ಒಂದೊಂದ್ಸಲ ಅವ್ರನ್ನ ಸರಿ ದಾರಿಗೆ ತರಕ್ಕಾಗಲ್ಲ. ಎಷ್ಟೋ ಜನ ಹೇಳ್ತಾರೆ ನೋಡಿ, ನಾವು ನಮ್ಮ ಮನೆಯವ್ರಿಗೇನೆ ಧ್ಯಾನ ಕಲಿಸಕ್ಕಾಗಿಲ್ಲ. ನಿನ್ನೆನೆ ಒಬ್ರು ಒಂದು ಕ್ಲಾಸ್ ಇತ್ತು ನಮ್ದು, ಇಷ್ಟು ಗ್ರೇಟ್ ಮಾಸ್ಟರು ಅವ್ರು ಹೇಳಿದ್ರು, ಆಗಲ್ಲ. ನಮ್ಮ ಮನೆಯವ್ರಿಗೇನೆ ನಾವು ಧ್ಯಾನಕ್ಕೆ ತರಕ್ಕಾಗಲ್ಲ. ಆದ್ರೆ ನಾವು ಧ್ಯಾನದಲ್ಲಿ ಇದ್ಕೊಂಡು ನಮ್ಮಲ್ಲಿ ಆ ಶಕ್ತಿ ಬರ್ತೈತಲ್ಲ, ನಾವೆಲ್ಲ ಪರಿಸ್ಥಿತಿಗೂನು ಸರಿಯಾಗಿ ಅವ್ರ ತಮ್ಮ ಮಕ್ಕಳು, ಹೆಂಡ್ತಿ, ಆಮೇಲೆ ಅಮ್ಮನ ಮಧ್ಯೆ ಬರೋ ಕಾನ್ಫ್ಲಿಕ್ಟ್ಸ್‌ನ ನಾನ್ ಧ್ಯಾನದಲ್ಲಿ ಇರೋದ್ರಿಂದ ನನಗೆ ಅದನ್ನೆಲ್ಲಾನು ಮ್ಯಾನೇಜ್ ಮಾಡಕ್ ಈಸಿ ಆಗ್ಬಿಡ್ತೈತಿ ಅಂತ ಹೇಳಿ ಅವ್ರು ಹೇಳಿದ್ರು ಉದಾಹರಣೆ ಮುಖಾಂತರ. ಬಟ್ ಅವ್ರ ಪರ್ಸನಲ್ ಲೈಫ್ ನಮ್ಗ್ ಗೊತ್ತಿಲ್ಲ, ಕೇಳಕ್ಕೂ ಆಗಲ್ಲ. ಬಟ್ ಅವ್ರು ನಮ್ಗೆ ಸೋಲ್ ಪ್ಲಾನ್ ಬಗ್ಗೆ ಹೇಳ್ಬೇಕಾದ್ರೆ ಅದನ್ನ ನಮ್ಗ್ ತಮ್ಮದನ್ನೇ ಉದಾಹರಣೆ ತಗೊಂಡು ಹೇಳಿದ್ರು. ಅದು ಒಂದು ಸೋಲ್ ಪ್ಲಾನ್ ಬುಕ್ ಬಗ್ಗೆ ಹೇಳ್ತಾ ಇದ್ರು. ಅವಾಗ ನಮ್ಗೆ ಚೆನ್ನಾಗ್ ಅನಿಸ್ತು. ಈಗ ಕೆಲವ್ರು ಎಷ್ಟು ಸೇವೆಯಲ್ಲಿ ಮುಂದುವರೆದಿರ್ತಾರೆ, ಅವ್ರ ಪರ್ಸನಲ್ ಲೈಫಲ್ಲೂ ಎಷ್ಟೊಂದು ಕಷ್ಟ ಇರುತ್ತೆ. ಅದು ಅವ್ರು ಹೇಳ್ಕೊಂಡಾಗ್ಲೇ ಗೊತ್ತು. ಬಿಟ್ರೆ ನಾವು ಅವ್ರು ನಕ್ಕೊಂಡು ಎಷ್ಟು ಚೆನ್ನಾಗಿ ಅವ್ರು ಯಾವ ರೀತಿ ಅವ್ರ ಜೀವನದಲ್ಲಿ ಇಷ್ಟೊಂದು ಕಷ್ಟ ಇದೆಯಾ ಅಂತ ಗೊತ್ತಾಗಲ್ಲ. ಅವ್ರು ಒಂದೊಂದ್ಸಲ ಒಂದು ಮೊಮೆಂಟಲ್ಲಿ ನಮ್ಮ ಈ ನಮ್ಮ ಕಷ್ಟದಿಂದ ನಾವು ಖುಷಿಯಾಗಿರೋದು ನೋಡಿ ಎಲ್ಲರಿಗೂ ಬೇರೆಯವ್ರಿಗೂನು ಒಂದು ಉದಾಹರಣೆ ಆಗ್ಲಿ, ಅವ್ರಿಗೂನು ಅದರಿಂದ ಹೊರಗೆ ಬರಕ್ ಮಾದರಿ ನಾವ್ ಆಗ್ಲಿ ಅಂತೇಳಿ ಅವ್ರು ತಮ್ಮ ಒಳಗಿನ ಅದಕ್ಕೇನೆ ಪತ್ರಿ ಸರ್ ನಿಮ್ಗೆ ಏನ್ ಅನುಭವ ಆಗ್ತಾ ಇದೆ ಹೇಳಿ ಅಂತೇಳಿ ನಮ್ಗೆ ಅನುಭವ ಆಗಿಲ್ಲ ಅಂದ್ರೆ ಕೆಟ್ಟದಾನೆ ಆಗ್ತಾ ಇದ್ರು ಕೂಡ ಅದನ್ನ ಹೇಳೋದ್ರಿಂದ ಇನ್ನೊಬ್ರು ಹೇಳ್ತಾರೆ, ಇಲ್ಲ ನೀವು ಅದನ್ನ ಇದು ಸರಿಯಾದ ಮಾರ್ಗದಲ್ಲಿ ಸರಿಯಾಗಿ ಯೂಸ್ ಮಾಡ್ಕೊಳ್ಳಿ. ಅವು ಯಾವ ಯೋಚನೆ ಬರ್ತಿದಾವೋ ಅದನ್ನ ಯಾವ ರೀತಿ ನೀವು ನಿಮ್ ಜೀವನದಾಗ ಅಳವಡಿಸ್ಕೊಳ್ಬೇಕು ಅನ್ನೋದನ್ನು ನಾವು ಆಗ್ತಾ ಇರ್ತೈತಿ. ಅದನ್ನೂನು ನಾವು ಶೇರ್ ಮಾಡ್ಕೊಳ್ಳೋದ್ರಿಂದ ಆ ಒಂದು ಡೌಟು ಕ್ಲಿಯರ್ ಆಗುತ್ತೆ. ನಾವು ಮನಸ್ಸಲ್ಲೇ ಇಟ್ಕೊಂಡ್ರೆ ಅದು ನಮ್ದು ಏನು ಡೆವಲಪ್‌ಮೆಂಟ್ ಆಗಲ್ಲ. ಆಧ್ಯಾತ್ಮಿಕ ಬೆಳವಣಿಗೆ ಆಗ್ಬೇಕು ಅಂದ್ರೆ ನಾವೆಲ್ಲ ಆಹ್, ಓಪನ್ ಮೈಂಡೆಡ್ ಇಂದ ನಾವು ನಮ್ಗೆ ಬೇಕಾದವ್ರ ಹತ್ರ ಹಂಚಿಕೊಂಡ್ರೆ ಅದು ನಮ್ಗೆ ಅಲ್ಲಿ ಸಲಹೆಗಳನ್ನೋದು ಸಿಗ್ತಾ ಹೋಗ್ತವೆ. ಒಳ್ಳೆ ರೀತಿನಲ್ಲಿ ಜೀವನ ನಡೆಸಕ್ಕೆ ಈ ಆಧ್ಯಾತ್ಮ ಮಾರ್ಗ ನಮ್ಗೆ ಬಹಳ ಸಹಾಯಕ ಆಗುತ್ತೆ ಅಂತ ಹೇಳ್ತಾರೆ ಅಲ್ಲಿ. ಆಮೇಲೆ 16/6/81 ವಿಷಯಗಳನ್ನು ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ನೋಡಿ. ಏನೇ ಸಿಚುವೇಶನ್ ಪರಿಸ್ಥಿತಿ ಬಂದಾಗ್ಲೂನು ಆ ಪರಿಸ್ಥಿತಿಯಲ್ಲಿ ಆ ವಿಷಯಗಳನ್ನ ನಿಮ್ ಸಂಸಾರಿಕ ಈ ಮಟೀರಿಯಲಿಸ್ಟಿಕ್ ಇಂದ ನೋಡಕ್ ಹೋಗ್ಬೇಡಿ. ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ನೋಡಿ. ಆಮೇಲೆ ಆತ್ಮ ರಿಯಲೈಸೇಷನ್ ಅಂದ್ರೆ ಆತ್ಮ ಜಾಗೃತಿಯಲ್ಲಿ ಇದ್ಕೊಂಡು ನೋಡಿ. ಈಗ ಇನ್ನೊಂದ್ ಏನ್ ಹೇಳ್ತಾರೆ ಅಂದ್ರೆ ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ನೀವು ಎಲ್ಲಾನು ವಿಚಾರ ಮಾಡಕ್ ಶುರು ಮಾಡಿದ್ರ ನೀವು ಕರ್ಮ ಬಂಧನದಿಂದನೇ ಮುಕ್ತ ಆಗ್ಬಿಟ್ಟಿರ್ತೀರ. ಆಧ್ಯಾತ್ಮಿಕ ದೃಷ್ಟಿಕೋನ, ಆಮೇಲೆ ನಾನೊಂದು ಆತ್ಮ ಅನ್ನೋ ಜಾಗೃತ ಸ್ಥಿತಿಯಲ್ಲಿ ನೀವು ಇದ್ಕೊಂಡು. ಈ ಪ್ರಶ್ನೆನೂ ಕೆಲವೊಮ್ಮೆ ಕೇಳ್ತಾರೆ. ಒಂದು ಬುಕ್‌ದಲ್ಲಿ ಹೇಳ್ತಾರೆ ಕರ್ಮದಿಂದನೇ ಎಲ್ಲ ಆಗುತ್ತೆ ಅಂತ. ಕೆಲವೊಂದು ಬುಕ್ಕಲ್ಲಿ ಈ ರೀತಿ ಹೇಳ್ತಾರೆ ಕರ್ಮ ಅನ್ನೋದು ನಮ್ಗೇನು ಇಲ್ವೇ ಇಲ್ಲ ಅಂತ. ಆಗ ಹೊಸ ಇವ್ರು ಧ್ಯಾನಿಗಳೆಲ್ಲ ಪ್ರಶ್ನೆ ಮಾಡ್ತಾರೆ. ಅದೇಗೆ ನೀವು ಕನ್‌ಫ್ಯೂಸ್ ಮಾಡ್ತೀರಲ್ಲ. ನೀವು ಯಾವ ಸ್ಥಿತಿಲಿದ್ದೀರಿ ಅವೆಲ್ಲನೂ ಯಾವ ರೀತಿ ತಗೊಂತಾ ಇದೀರಿ. ಅವೇನೋ ನಿಮ್ಗೆ ಟಚ್ ಆಗಿಲ್ಲ ಅಂದ್ರೆ ನೀವು ಆತ್ಮದಿಂದ ಎಲ್ಲಾ ಕರ್ಮದಿಂದ ಮುಕ್ತ ಆಗಿದ್ದೀರಿ ಅಂತ. ಹಾಗಾದ್ರೆ ಇಲ್ಲಿ ಒಂದ್ 2 ಪಾಯಿಂಟ್ ಹೇಳಿದಾರೆ ಅವರು. ದುಷ್ಟ ವ್ಯಕ್ತಿ ನಿಜಕ್ಕೆ ನಿಮ್ಗ ಪಾಠ ಕಲಿಸ್ತಾ ಇದ್ದಾನೆ ಅನ್ಕೊಳ್ಳಿ. ಬೇರೆಯವ್ರಿಗೆ ತೊಂದರೆ ಕೊಡೋದನ್ನು ನಿಲ್ಲಿಸಿದ್ರೆ ಅಂಥವ್ರಿಗೆ ಭಗವಂತನೇ ತನ್ನನ್ನು ಸುಧಾರಿಸಿಕೊಳ್ಳುವಂತ ಅವಕಾಶ ಕೊಡ್ತಾನೆ. ಈಗ ಯಾರು ನಿಮ್ಮ ಜೀವನದಾಗ ಬರ್ತಾನೆ, ಏನೋ ಒಂದ್ ನಿಮ್ ಜೊತೆ ಕೆಟ್ಟದ್ದು ಮಾಡ್ತಾನೆ. ಅಂದ್ರೆ ಅವ ನಿಮಗ್ ಒಳ್ಳೆ ಪಾಠ ಕಲ್ಸಕ್ ಬಂದಿದ್ದಾನೆ. ಅದಕ್ಕೆ ನಾವು ಕೃತಜ್ಞತೆ ತೋರಿಸ್ಬೇಕು. ಯಾವಾಗ ಇದು ಸಾಧ್ಯ ಆಗುತ್ತೆ ನಾವು ಜಾಗೃತಿಯಲ್ಲಿದ್ದಾಗ. ನಾವು ಮಟೀರಿಯಲಿಸ್ಟಿಕ್ ಭೌತಿಕ ಇದ್ರಾಗ ಇದ್ವಿ ಅಂದ್ರೆ ಅವಾಗ ಇವ್ನ್ ಹೆಂಗ್ ನನಗಂದ, ಇವ್ನ್ ಯಾಕೆ ನನಗೆ ಈ ರೀತಿ ಅಂದ ಅನ್ನೋ ಇದ್ರಲ್ಲಿ ನಾವು ಆ ದುಷ್ಟ ವ್ಯಕ್ತಿ ನಮಗೆ ಏನೇನು ಕೆಟ್ಟದ್ದು ಹೇಳ್ತಾನಲ್ಲ, ಅದನ್ನ ನಾವು ಅವ್ನ್ ಬೇಕು ಅಂತ ನಮಗೆ ಇದನ್ ಮಾಡಕ್ಕೂನು ಅಂತ ಇರ್ತಾನೆ. ಕೆಲವೊಬ್ರಿಗೆ ಇರಿಟೇಟ್ ಮಾಡಕ್ ಅಂತೇಳಿ ಅಂತಾರ್ ನೋಡು ಮತ್ತೆ ಅದೇ ಮಾತನ್ನ. ಯಾವ್ದು ನಮ್ಗೆ ಇಷ್ಟ ಆಗಿರಲ್ಲ ಆ ಮಾತನ್ನ ಹೆಚ್ಚೆಚ್ಚಿಗೆ ನಮ್ಗೆ ಹಿಂಸೆ ಕೊಡಕ್ ನೋಡ್ತಾನೆ. ಆಗ ನಾವ್ ಅದನ್ನ ಅವ್ರು ಆ ಪರಿಸ್ಥಿತಿ ಅವಾಯ್ಡ್ ಮಾಡ್ಕೊಂಡು ನಾವದನ್ನ ಪಾಸಿಟಿವ್ ಆಗಿ ಅಂದ್ರೆ ಅವ್ರನ್ನ ಒಂದು ಕೃತಜ್ಞತೆ ಭಾವದಿಂದ ತಗೊಂಡ್ರೆ, ಇವ್ನು ನನಗೆ ಒಳ್ಳೇದು ಕಲ್ಸಕ್ ಬಂದಾನೆ ಅಂದಾಗ ಅಲ್ಲಿ ಇಮ್ಮಿಡಿಯೇಟ್ ಅವ್ರ ಬಗ್ಗೆ ನಿಮ್ಮಿದು ಚೇಂಜ್ ಆಗ್ಬಿಡ್ತದೆ.
ಯೋಚನೆ ಮಾಡೋ ಇದನ್ನೇ ಚೇಂಜ್ ಆಗುತ್ತೆ. ಅದನ್ನ ಹೇಳ್ತಾರೆ. ಆಮೇಲೆ ಮತ್ತೆ ಹೇಳ್ತಾರೆ, ಅದು ನಿಮ್ಮ ಸಂತೋಷವು ಪ್ರತಿಕಾರದ ಸಂತೋಷವಾಗಿದ್ದರೆ ಮಧು, ನಿಮ್ಮ ಸಂತೋಷ ಅನ್ನೋದು ಒಂದು ಪ್ರತಿಕಾರದ ಸಂತೋಷವಾಗಿದ್ರೆ ಮಾತ್ರ ಅದು ಅಕ್ಷರಶಃ ಅಪರಾಧ. ನಿಮ್ದು ನೀವೇನ್ ಪ್ರತಿಕಾರನು ತಗೊಂತೀರಲ್ಲ, ಅದು ನಿಮ್ ಸಂತೋಷ ಅಂದ್ರೆ ನಾನು ಸಂತೋಷ ಪಡೋಕ್ಕೋಸ್ಕರ ಪ್ರತಿಕಾರ ಮಾಡ್ತಾ ಇದ್ದೀನಿ. ಕೆಲವೊಂದ್ಸಲ ಅವ್ನಂಗ್ ಮಾಡಿದ ಮಜಾಕಲ್ಲಿ ಅಂದ್ಬಿಡ್ತಾರ ಆಮೇಲೆ. ಸುಮ್ನೆ ತಮಾಷೆಗಂದೆ. ಕೆಲವೊಂದ್ಸಲ ತಮಾಷೆಗಂದಂತ ಮಾತುಗಳು ಇನ್ನೊಬ್ಬರಿಗೆ ತುಂಬಾ ನೋವು ಕೊಟ್ಬಿಟ್ಟಿರ್ತಾವ. ಆ ಒಂದು ಏನು ಮಾತುಕತೆ, ಪರಿಸ್ಥಿತಿ ಅಂತ ನಡೆದಂತ ಮಾತಿಂದ ಕರ್ಮ ಅನ್ನೋದು ಅಪರಾಧದ ಮಟ್ಟಿಗೆನೂ ಹೋಗುತ್ತೆ. ಕರ್ಮವನ್ನು ನಿಮ್ಗೆ ಬೈಂಡ್ ಆಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ನೋಡಿ ನಾವೆಲ್ಲ ದೈವಿ ಗುಣ ಅಂತ ಅನ್ಕೊಂಡ್ವಿ. ನಮ್ಮ ಆತ್ಮಸ್ಥಿತಿಲೂ ಇಲ್ಲ. ನಾವು ಬೇರೆಯವ್ರಿಗೆ ನಮ್ಮ ಸಂತೋಷಕ್ಕೋಸ್ಕರ ಅವ್ರಿಗೆ ನಾವು ಕೀಳರಿ ಮೇಲೆ ನೋಡ್ತೀವಿ. ಏನೋ ಒಂದೊಂದು ಡೈಲಾಗ್ ಅಂತ ಹೋಗ್ತೀವಿ. ಆಗ ಅದರಿಂದ ನಮ್ಗೆ ಶಿಕ್ಷೆ ಅಂದ್ರೆ ಅಪರಾಧ ಅನ್ನೋಂಥ ಮನೋಭಾವದ ಇದು ಕರ್ಮನ ನಾವು ಬೈಂಡ್ ಮಾಡ್ಕೊಂತೀವಿ ಅಂತ ಹೇಳ್ತಾರೆ ಇಲ್ಲಿ. ಆಮೇಲೆ 17/6/81 ಬಹಳಷ್ಟು ಜನ ಮಾಡುವಂತ ಮಾತನ್ನ ಹೇಳಿದ್ದಾರೆ. ನಿಜ ನಾವು ಹೇಳ್ತಾ ಇದೀವಿ, ನಮ್ಮ ಮಾತು ನಂಬ್ರಿ ಹಿಂಗಂತಾರೆ ಇಲ್ಲಿ. ಜಾತಕಗಳು ನಿಮ್ಮ ಮೇಲೆ ಪ್ರಭಾವ ಬೀರಲು ಬಿಡಬೇಡಿ. ನಂಬಿಕೆ ನೀವು ಒಂದು ಸಲ ಜಾತಕ ಗ್ರಹಗತಿ ಕುರಿತು ನಿಮ್ಗೆ ಹೇಳ್ಬೇಕಂದ್ರ ಪತ್ರಿಕೆಯಲ್ಲಿ ನಿಮ್ ಭವಿಷ್ಯ ನೋಡ್ತೀರಿ, ವಾರದ ಭವಿಷ್ಯ, ವರ್ಷದ್ದು, ತಿಂಗಳದು ಹಿಂಗಂತ ಏನೋ ಓದ್ತಾ ಅದನ್ನ ನಿಮ್ಮ ಮನಸ್ಸಿನ ಮೇಲೆ ಓದ್ತಾ ಇದ್ದೀರಿ ಅಂದ್ರೇನೆ ಅದು ನಿಮ್ದು ಯಾವ್ದೋ ನಿಮ್ಮ ನಕ್ಷತ್ರ ನಿಮ್ದೇನಿದೆ ಇದ್ರ ಮೇಲೆ ಇವತ್ತೇನಿದೆ ಅಂತ ಓದ್ತಿದಂಗೆನೆ ನೀವೇನ್ ಮಾಡ್ಕೊಂಡ್ಬಿಡ್ತೀರ, ಅದನ್ನ ನನ್ಗೆ ಹಿಂಗ್ ಆಗೋದಿದ್ಯಾ ಅನ್ನೋ ಒಂದು ಥಾಟ್ ವಿಚಾರನ್ನ ರಿಲೀಸ್ ಮಾಡ್ಕೊಂಡ್ಬಿಡ್ತೀರಾ. ಅದೇ ಭಯದಲ್ಲಿ ಇರ್ತೀರಾ. ಈಗ ಒಳ್ಳೇದಾಗುತ್ತೆ ಅಂತ ಅಂದಾಗ ಒಳ್ಳೇದನ್ನ ಇಟ್ಕೊಂಡಿರ್ತೀರಾ. ಅದು ನಿಮ್ಗೆ ಕೆಟ್ಟದಾಗೋದಿದ್ರೆ ಅದ್ರ ರಿಸಲ್ಟು ಸ್ವಲ್ಪ ಕಡಿಮೆ ಆಗುತ್ತೆ, ಇಫೆಕ್ಟ್ ಕಮ್ಮಿ ಆಗುತ್ತೆ. ನಿಮ್ಗೇನ ಕೆಡಕಾಗೋದಿದ್ದಾಗ ಆ ಒಂದು ಇದರಿಂದ ದೂರ ಇರಿ ಅಂತ ನಿಮ್ಮ ಮೇಲೆ ಪರಿಣಾಮ ಬೀರಕ್ ಬಿಡಬೇಡಿ. ಈಗ ಯಾವ ರೀತಿ ನಾವು ಹೇಳ್ತೀವಲ್ಲ, ಪ್ಲೆಸಿಬೋ ಇಫೆಕ್ಟು ಸೈಂಟಿಫಿಕಲಿ ಅವರು ಎವಿಡೆನ್ಸ್ ಕೊಟ್ಟು ಅದನ್ನ ನಮ್ಗೆ ಹೇಳಿದ ಹಾಗೆ ಇಲ್ಲಿ ಇದನ್ನು ಜಾತಕ ಅನ್ನೋದು ನಮ್ಮ ನಂಬಿಕೆನೇನೆ. ಈಗ ನಾವು ಕೆಲವೊಬ್ರು ಜಾತಕದ ಸ್ಟಡಿ ಮಾಡಿದವರು ಅದನ್ನ ಆ ಒಂದು ನಕ್ಷತ್ರಗಳ ಏನು ಈಗ ಹೆಂಗ ಸೈಂಟಿಫಿಕ್ ಡಾಕ್ಟರ್ಸ್ ಹೇಳ್ತಾರಲ್ಲ, ಅದೇ ರೀತಿ ಇವರು ಜಾತಕದ ಬಗ್ಗೆ ಓದಿದವರು ಆ ನಕ್ಷತ್ರ ಲೋಕದ ಲೆಕ್ಕಾಚಾರದ ಮೇಲೆ ಹೇಳ್ತಿರ್ತಾರೆ. ನಾವು ನಂಬೋದ್ರ ಮೇಲೆ ನಾವು ನಂಬಿದ್ವಿ, ಅವ್ರು ಹೇಳಿದ್ ತಪ್ಪಾಗುತ್ತೆ ನಮ್ಗ, ಇವತ್ತಿನ ದಿನ ನನಗೆ ಆಕ್ಸಿಡೆಂಟ್ ಆಗೋದಿದೆ ಅದನ್ನೇ ಯೋಚನೆ ಮಾಡ್ತಾ ಹೋದ್ರೆ ನಾವೇನಾದ್ರೂ ಆಗ್ಬಿಡ್ಬೋದು. ಈಗ ನಮ್ಗೇನೋ ಕೆಡಕಾಗತ್ತೆ ಅಂತ ಹೇಳಿ ಅದನ್ನು ಮನಸ್ಸಿನಾಗ ಇಟ್ಕೊಂಡ್ರು ಅದನ್ನು ಆಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಅದ್ರ ಮೇಲೆ ನೀವು ಆಧ್ಯಾತ್ಮ ಮಾರ್ಗದಲ್ಲಿ ಹೋಗೋರಿಗೆ ಅದನ್ನ ನೀವು ಅವಾಯ್ಡ್ ಮಾಡೋ, ಜಾತಕದ ಮೇಲೆ ನಿಮ್ಮ ಮೇಲೆ ಜಾತಕ ಅನ್ನೋದು ಪ್ರಭಾವ ಬೀರಕ್ಕೆ ಬಿಡಬೇಡಿ. ನೀವು ಅದನ್ನ ನಂಬಿದ್ರೆ ಅದು ನಿಮ್ಗೆ ಪ್ರಭಾವ ಬೀರುತ್ತೆ, ನಂಬಿಲ್ಲ ಅಂದ್ರೆ ಪ್ರಭಾವ ಬೀರಲ್ಲ. ಈಗೆಲ್ಲ ಮದುವೆ ಅಂತ ಹೇಳಿ ಇಲ್ಲಿ ಆ ಮದುವೆ ಅನ್ನೋದು ಇದೆ ಮುಂದಿನದ್ರಲ್ಲೇನೆ ಹೇಳುದು. ಇದನ್ನ ಹುಷಾರಾಗಿರಿ ಅಂತ ಹೇಳ್ತಾರಲ್ಲಿ. ಅದು ನಿಮ್ಮ ಮೇಲೆ ಹಾಬಿ ಆಗಕ್ ಬಿಡಬೇಡಿ ಅನ್ನೋದು ಅದೇ ಹೇಳಿದ್ದು. ಆಮೇಲೆ ನಿಮ್ಮ ಅಧಿಕಾರನ್ನ ಒಳ್ಳೇದಕ್ಕೂ ಬಳಸ್ಬೋದು, ಕೆಟ್ಟದಕ್ಕೂ ಬಳಸ್ಬೋದು. ಆದ್ರೆ ಅದನ್ನ ಏನಕ್ಕೆ ಬಳಸ್ತೀರಿ ಅನ್ನೋದನ್ನ ನೀವು ಸ್ವಯಂ ನಿಮ್ಮನ್ನ ನೀವು ಕೇಳ್ಕೊಂಡು ಆ ಶಕ್ತಿಗಳನ್ನ ಅಭಿವ್ಯಕ್ತಗೊಳಿಸ್ಲಿಕ್ಕೆ ಯಾವ ರೀತಿ ಅಂತ ಹೇಳ್ತಾರೆ ಇಲ್ಲಿ. ನೀವು ಬ್ರಹ್ಮಾಂಡದಲ್ಲಿ ಯಾವ ರೀತಿ ನಾವು ಯೋಚನೆ ಮಾಡ್ತೀವಿ, ನಾವು ಇದೀವಿ ಜೀವನದಲ್ಲಿ ಅಂದ್ರೆ ಆತ್ಮಲೋಕನೇ ಬೇರೆ, ನೀವಿರೋ ಭೂಮಿ ಲೋಕದಲ್ಲಿ ಕೆಲವೊಂದು ನಿರ್ದಿಷ್ಟ ಶಕ್ತಿ ಇದೆ, ಶಕ್ತಿಯನ್ನು ಹೊಂದಿದವರು ಇದ್ದಾರೆ. ಅವರುಗಳು ಕೆಲವೊಬ್ರು ಒಳ್ಳೆಯದಂತದನ್ನೇ ತಗೊಂಡು ಬಂದಿರ್ತಾರೆ, ಅದನ್ನೇ ನಡ್ಕೊಂತ ಇರ್ತಾರೆ. ಕೆಲವೊಬ್ರು ಕೆಟ್ಟ ಗುಣಗಳನ್ನ ತಗೊಂಡ್ ಬಂದಿರ್ತಾರೆ. ಆದ್ರೆ ನೀವು ಒಂದು ಅಧಿಕಾರವನ್ನು ಒಂದು ಇದರಲ್ಲಿ ಬಂದಾಗ, ನಾವು ನಿನ್ನೆ ಮಾತಾಡೋದಿಲ್ಲ, ರಾಜಕಾರಣಿ ಆಗಿರ್ಬೋದು, ಒಂದು ಆರ್ಗನೈಸೇಷನ್ ಅಲ್ಲಿ ಟಾಪ್ ಪೋಸ್ಟ್ ಅಲ್ಲಿ ಇರುವಂತ ವ್ಯಕ್ತಿ ಆಗಿರ್ಬೋದು, ಆ ಒಂದು ವ್ಯಕ್ತಿ ತನ್ನ ಅಧಿಕಾರನ ಯಾವ ರೀತಿ ಬಳಸ್ಕೊತಾ ಇದ್ದಾನೆ, ಒಳ್ಳೇದಕ್ಕ ಕೆಟ್ಟದಕ್ಕೆ ಎರಡಕ್ಕೂ ಬಳಸ್ಕೋಬಹುದು. ಅವನು ಫ್ರೀ ವಿಲ್ ಇದೆ ಅಲ್ಲಿ. ಅವನು ಒಳ್ಳೇದಕ್ಕೆ ಬಳಸ್ಕೊಂಡಿದ್ರೆ ಏನಾಗುತ್ತೆ, ಅವನಿಗೆ ಒಳ್ಳೆ ಅಂತ ಕರ್ಮ ಅವನಿಗೆ ಆಗಿ ಅವನು ಒಳ್ಳೆ ಉನ್ನತ ಆತ್ಮಲೋಕಕ್ಕೆ ಹೋಗ್ತಾನೆ. ಅದೇ ತನ್ನ ಅಧಿಕಾರನ ಅವನು ದುರುಪಯೋಗ ಪಡಿಸ್ಕೊಂಡಿದ್ದಾನೆ. ನಮ್ಮ ಸುತ್ತಮುತ್ತ ಆ ಥರದ್ದೇನಾರ
ಕಂಡು ಬಂದ್ರೆ ನಾವೇನಂತೀವಿ, ನಾವೆಲ್ಲ ಒಳ್ಳೆ ಇದ್ವಿ, ಅವ್ರು ನಮ್ಮನ್ನ ದುರುಪಯೋಗ ಮಾಡ್ಕೊಂಡ್ರಲ್ಲ ಅಂದಾಗ ನಾವು ಯಾವ ರೀತಿ ಅದನ್ನ ನಾವು ಇದನ್ನ ಮಾಡ್ಕೋಬೇಕು ಅಂದ್ರೆ, ನಾವು ಯಾವ್ದೋ ಟೈಮಲ್ಲಿ ಅವರಿಗೆ ಈ ರೀತಿಯಾಗಿ ನಡ್ಕೊಂಡಿದ್ವೇನೋ ಅದನ್ನ ಇಲ್ಲಿ ನಮಗ ನಮ್ಮ ಒಳ್ಳೆತನನ ದುರುಪಯೋಗ ಪಡಿಸ್ಕೊಂಡ್ರು ಅವರು ಅಂತ ನಮ್ಮನ್ನ ನಾವು ಸ್ಟೇಬಲ್ ಆಗಿಟ್ಕೊಂಡ್ವಿ. ನಮ್ಮ ಇದನ್ನ ಆಧ್ಯಾತ್ಮಿಕ ಮಾರ್ಗದಲ್ಲಿ ಇದನ್ನ ನಾವೊಂದು ಮಧ್ಯ ಮಾರ್ಗದಾಗಿ ಯೋಚನೆ ಮಾಡಿ, ಓಕೆ ನಮ್ಮನ್ನ ಕರ್ಮದಿಂದ ಹೊರಗೆ ಬರಕ ಸಹಾಯ ಮಾಡಿದ್ರು ಅನ್ನೋ ಒಂದು ವಿಚಾರದಿಂದ ನಾವು ಹೊರಗೆ ಬರ್ತೀವಿ. ಅದೇ ಅವನು ಕೆಟ್ಟದನ್ನು ಮಾಡದೆ ಒಳ್ಳೇದ ಅಧಿಕಾರನ ಒಳ್ಳೆ ರೀತಿಲಿ ಅವ್ರು ಬಳಸಿದ್ರೆ ಎಲ್ಲರನ್ನೂ ಅದ್ರ ಸರೌಂಡಿಂಗ್ ಅವ್ರನ್ನು ಒಳ್ಳೆ ದಾರಿಗೆ ತರ್ತಾರೆ. ಜೊತೆಗೆ ಅವ್ರದ್ದೇ ಆದ ಇದನ್ನೂ ಅವರು ಉನ್ನತ ಲೋಕಕ್ಕೆ ಹೋಗಿ ಅದನ್ನ ಸಹಾಯ ಮಾಡ್ಕೊಂತಾರೆ. ಅಂದ್ರೆ ಅದನ್ನ ಸರಿಯಾದ ರೀತಿಲಿ ಯೂಸ್ ಮಾಡ್ಕೊಂಡಾಗ ಅದಕ್ಕೆ ಶಕ್ತಿ ಅನ್ನೋದು ಒಂದೇನೆ. ಆದ್ರೆ ಅದನ್ನು ಒಳ್ಳೇದಕ್ಕಾಗಿ ಯೂಸ್ ಮಾಡ್ತಿರೋ, ಕೆಟ್ಟದಕ್ಕಾಗಿ ಯೂಸ್ ಮಾಡ್ತಿರೋ ಅಂತ ಅನ್ನೋದು ಅವರವರ ಆ ವ್ಯಕ್ತಿ ಮೇಲೆ ಅವಲಂಬನೆ ಆಗಿದೆ. ಇದು ಇಂಥ ಪರಿಸ್ಥಿತಿ ಆಧ್ಯಾತ್ಮ ಮಾರ್ಗದಲ್ಲಿರೋರು ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಒಂದೆಲ್ಲ ಎಷ್ಟು ಇನ್ವಾಲ್ವ್ ಆಗಿದ್ದಾರೆ ಅಂದ್ರೂ ಅವರು ಈ ಮಟೀರಿಯಲಿಸ್ಟಿಕ್ ಅಲ್ಲಿ ಒಂದು ಮೂಮೆಂಟ್ ಅಲ್ಲಿ ಅವ್ರು ತಮ್ಮಂತ ಪ್ರಶ್ನಿಸ್ಕೊಂತಾರೆ, ನಾನು ಮಾಡ್ತಿರೋದು ಸರಿನಾ ಅಂತ. ಆ ಟೈಮಲ್ಲಿ ಅವ್ರಿಗೆ ಒಳಗಿಂದ ಅದು ಸುಪ್ತ ಮನಸ್ಸು ರಿವರ್ಸ್ ರಿಪ್ಲೈ ಮಾಡುತ್ತೆ. ಆಗ ಅವರು ತಕ್ಷಣ ಅದು ಒಂದು ವಾರ ತಿಂಗಳಗಟ್ಲೆ ಅದರಲ್ಲೇನೆ ಹೋಗ್ತಿದ್ದಾರೆ ಅಂದ್ರೆ ಅವ್ರು ಮತ್ತೆ ಮೇಲೆ ಹೇಳಕ್ಕೆ ಅವ್ರ ಸುಪ್ತ ಮನಸ್ಸು ಅವ್ರಿಗೆ ಮತ್ತೆ ವಾಪಸ್ ಮಾಡುತ್ತೆ ಸಹಾಯ. ಹಂಗಾಗಿ ನಿಮ್ಮ ಜೀವನದಲ್ಲಿ ಈ ಆಧ್ಯಾತ್ಮ ಮಾರ್ಗನ ಅಳವಡಿಸ್ಕೋಬೇಕು, ಅಳವಡಿಸ್ಕೊಳ್ಳಿ ಅನ್ನೋದನ್ನ ಒತ್ತಿ ಹೇಳ್ತಾರೆ. ಮುಂದೆ ಹೇಳ್ತಾರೆ, ಚೇತನ ಆತ್ಮಗಳಿಂದ ಸಹಾಯ ಪಡೆಯಲು ಸದಾ ಸಮಾಧಾನದಿಂದ ಶಾಂತರಾಗಿ ಇರಿ. ಚೇತನ ಆತ್ಮ ಅಂದ್ರೆ ಎಲ್ಲಿ ನಮಗೆ ಸಹಾಯಕ್ಕೆ ಬರ್ತಾವ ಅಂತ ಹೇಳ್ತಾರಲ್ಲ, ಉನ್ನತ ಲೋಕದ ಆತ್ಮಗಳು. ಅವ್ರಿಗೋಸ್ಕರ ಈಗ ನೀವು ಆಧ್ಯಾತ್ಮ ಮಾರ್ಗದಲ್ಲಿ ಇದೀವಿ, ಇವೆಲ್ಲ ಬುಕ್ಕ ಎಲ್ಲ ಓದ್ಕೊಂಡು ನಾವು ತಿಳ್ಕೊಂಡಿರ್ತೀವಿ, ಯಾರೋ ನಮಗೆ ಸಹಾಯಕ್ಕೆ ಬರ್ತಾರೆ ಅಂತ ಹೇಳಿ. ಆಗ ನಾವು ಹಂಗಂತೇಳಿ ಅದಕ್ಕೆ ಸಹಾಯ ಪಡಿಬೇಕಂದ್ರೆ ನಾವು ಪೇಷನ್ಸ್ ಇಟ್ಕೋಬೇಕು. ನಾವ್ ಈಗ ಒಂದು ಕ್ಷಣ ನಮ್ಗೆ ಇವತ್ತು ತಿಳಿತು, ಈಗ್ಲೇನೆ ನನಗೆ ಸಹಾಯ ಸಿಕ್ಬಿಡ್ಲಿ ಅಂತಲ್ಲ. ಆದ್ರೆ ನಾವು ಅದನ್ನು ಸ್ಲೋಲಿ ನಾವು ಅದನ್ನ ಅಳವಡಿಸ್ಕೊಂತ ಹೋಗ್ತಿದ್ದಂಗೆನೆ ಚೇತನ ಆತ್ಮಗಳು ನಮ್ಗೆ ಸಹಾಯಕ್ಕೆ ಬರ್ತಾವ ಅನ್ನೋದು ನಮ್ಗೆ ಇವು ಪರೀಕ್ಷೆ ನಮ್ಗೆ ಹೇಳ್ತಾರಲ್ಲ, ನೀವು ಇವರ ಏನು ಸ್ಪಿರಿಚುವಲ್ ಸೈಂಟಿಸ್ಟ್ ಅಂತ ಸಣ್ಣ ಪುಟ್ಟ ಹಾರ್ಮ್ ಆಗದೆ ಇರೋದು ಸಣ್ಣ ಎಕ್ಸ್ಪೆರಿಮೆಂಟ್ಸ್ ನೀವು ಮಾಡ್ತಾ ಹೋದಾಗ ಅಲ್ಲಿ ಯಾವುದೇ ರೀತಿ ಅವರ ಸಹಾಯನೂ ಯಾವುದೋ ಒಂದು ಗ್ರೂಪ್ ಅಲ್ಲಿ 4 ಜನ ಇದ್ದಾಗ ಬೇರೆ ವ್ಯಕ್ತಿ ಮುಖಾಂತರನು ನಿಮ್ಗ ಅವ್ರು ಹೇಳಿದ್ರಿಂದ ನಾನು ಈ ಕಷ್ಟದಿಂದ ಹೊರಗೆ ಬಂದೆ ಅಂತ ಆ ರೀತಿಯಿಂದನೂ ನಮ್ಗೆ ಸಹಾಯ ಆಗಿದ್ ಸಿಗುತ್ತೆ ಅಲ್ಲಿ ಚೇತನ ಆತ್ಮಗಳಿಂದ ಅಂತ ಹೇಳಿದ್ರೆ. ಆದ್ರೆ ನಮ್ಮಲ್ಲಿ ಒಂದು ತಾಳ್ಮೆ ಅನ್ನೋದು ಇಟ್ಕೋಬೇಕು. ನಿಮ್ ಸಮಸ್ಯೆಗಳಿಂದ ನೀವೇನ್ ಕರ್ಮ ತಗೊಂಡ್ಬಂದ ಹಾಗೇನು ನಾವು ಅನುಭವಿಸ್ತಾ ಇರ್ತೀವಿ. ಆದ್ರೆ ನೀವು ಪರೀಕ್ಷೆ ಭಗವಂತನೇ ನೀಡಿತಾನೆ ಅಂತ ಹೇಳಿ ನಾವು ಬೈಕೊಳ್ತೀವಿ, ಎಲ್ಲ ಮಾಡ್ತೀವಲ್ಲ, ಅವಾಗ ನಮ್ ಧೈರ್ಯ ಕೆಡ್ತೀವಿ. ಅದನ್ನ ಆ ಪರಿಸ್ಥಿತಿನ ಎದುರಿಸ್ತಾ ನಂಬಿಕೆ ಇಟ್ಟು, ಭರವಸೆ ಇಟ್ಟು, ಶಾಂತವಾಗಿ ನಾವೊಂದು ನಮ್ಮದೇ ಆದ ಸರಿಯಾದ ಮಾರ್ಗದಲ್ಲಿ ನಡೀತಾ ಹೋದ್ರ ನಮ್ಮ ಎಲ್ಲಾ ಒಂದು ಕರ್ತವ್ಯನ ನಾವು ಸರಿಯಾಗಿ ನಿಭಾಯಿಸ್ತಾ ಹೋಗ್ತಾ ಇದ್ರೆ ಅವರು ನಮಗೆ ಸಹಾಯಕ್ಕೆ ಬರ್ತಾರೆ. ಅವಾಗ ನಮ್ಮ ಸ್ಪಿರಿಟ್ ಗೈಡ್ಸ್ ಅನ್ನೋರು ಮಲ್ಟಿಪ್ಲೈ ಆಗ್ತಾ ಹೋಗ್ತಾರೆ. ನಂಬಿಕೆ ಹೆಚ್ಚಾಗಿ ನಾವು ಈ ಮಾರ್ಗದಲ್ಲಿ ನಡೀತಾ ಹೋದ್ರೆ ಹೇಳ್ತಾರೆ, ನೀವು ಏನು ಆಧ್ಯಾತ್ಮ ಮಾರ್ಗ, ಈ ಧ್ಯಾನ ಮಾರ್ಗನ ಅಳವಡಿಸ್ಕೊಂಡು ಧ್ಯಾನ ಮಾಡಕ್ ಶುರು ಮಾಡಿದ್ರೆ ಪ್ರತಿಯೊಂದು ವ್ಯಕ್ತಿಗೂ 3 ಜನದವರೆಗೂ ಇವರು ಚೇತನ ಆತ್ಮ ಗೈಡ್ ಇರ್ತಾರಂತೆ. ಅದನ್ನ ನಾವು ಎಷ್ಟು ಮುಂದುವರಿಸ್ಕೊಂಡು ಹೋಗ್ತೀವಿ ಅಷ್ಟು 15 ತನ ಹೋಗ್ತಾರಂತೆ. ಒಬ್ಬರಿಗೆ 15ರಿಂದ 20 ತನ ಇವು ಸ್ಪಿರಿಟ್ ಗೈಡ್ಸ್. ಅವ್ರು ಚೇಂಜು ಆಗ್ತಾ ಇರ್ತಾರೆ, ಇವರೇ ಅಂತಿಲ್ಲ. ಅದನ್ನ ನೀವು ಕೊಂಡ್ಕೊಳ್ಳಬಹುದು, ಯಾರು ನನ್ನ ಸ್ಪಿರಿಟ್ ಆತ್ಮ ನನಗೆ ಹೆಲ್ಪ್ ಮಾಡ್ತಾರೆ ಅನ್ನೋದನ್ನ ಅದನ್ನು ನೀವು ಆ ಧ್ಯಾನದಲ್ಲಿ ಗೊತ್ತು ಮಾಡ್ಕೋಬಹುದು. ಇವೆಲ್ಲ ನಾವು ಕಿವಿಯಲ್ಲೂ ಎಲ್ಲ ಹೋಗಿದ್ವಲ್ಲ, ಅಲ್ಲಿ ಪ್ರೋಸೆಸ್ ಅಂತ ಮಾಡಿಸ್ತಾರೆ ಅವರು. ಅವ್ರು ಹೇಳ್ತಾರೆ, ನೀವು ಹೊಸದಾಗಿ ಧ್ಯಾನಕ್ಕೆ ಬಂದಿರಿ ಅಂದಾಗ ಆವಾಗಿಂದಾನೇ ಅವ್ರು ಅವ್ರನ್ನ ಅಟ್ರಾಕ್ಟ್ ಮಾಡ್ಕೊಂತಾರೆ. ಅವ್ರು ಧ್ಯಾನದಲ್ಲಿ ಕೂತಿದ್ದಾರೆ ಅಂದ್ರೆ ಅವರು ಮೇಲೆ ಆಸ್ಟ್ರಲ್ ಅಲ್ಲಿ ನೋಡ್ತಿರ್ತಾರೆ, ಯಾರು ಏನ್ ಮನಸ್ಸಿನಲ್ಲಿ ಪರಿವರ್ತನೆ ಅನ್ನೋದು ಇಟ್ಕೊಂಡು ಧ್ಯಾನಕ್ಕೆ ಬಂದಿದ್ದಾರೆ ಅಂತ. ಅವ್ರ ಮೇಲೆ ಅವಾಗಿಂದನ ನಮ್ಮ ಮೇಲೆ ಅವ್ರ ಕಣ್ಣು. ಆಗ ಇವ್ರು ಧ್ಯಾನಕ್ಕೆ ಯಾವುದೇ ರೀತಿ ಕಷ್ಟ ಆಗದೆ ಇರಂಗ ಅವರು ನಮ್ಗೆ ಪರಿಸ್ಥಿತಿನ ಕ್ರಿಯೇಟ್ ಮಾಡ್ತಾರೆ. ಅವಾಗಿಂದ ನಿಮ್ಗೆ 3 ಜನ ಆಸ್ಟ್ರಲ್ ಗೈಡ್ಸ್ ನಿಮಗೆ ನೋಡ್ತಾ ಇರ್ತಾರೆ. ನೀವು ಅದನ್ನ ಮುಂದುವರಿಸ್ತಾ ಹೋದಾಗ ಅವ್ರು ಹೆಚ್ಚು ನಿಮ್ಗೆ ಸಹಾಯ ಮಾಡಕ್ಕೆ ಎಲ್ಲ ರೀತಿ ಬೇರೆ ಬೇರೆ ತರನಾದಂತ ಕೆಲವೊಬ್ರು ನಮ್ಗೆ ಸೆಷನ್ ಮಾಡಿಸ್ತಾರೆ ಅದು ಪ್ರೋಸೆಸ್ ಅಲ್ಲಿ. ಆಮೇಲೆ ಕೇಳ್ತಾರೆ
ನಿಮ್ಗೇನಾಯ್ತು ಅನುಭವ? ಯಾರು ನಿಮ್ಗೆ ಸ್ಪಿರಿಟ್ ಗೈಡ್ ಕಾಣಿಸಿದ್ರು? ಒಂದು ಚೇಂಬರಲ್ಲಿ ಕೂಡಿಸ್ಬಿಟ್ಟು ಆ ರೀತಿಯಲ್ಲಿ ಕ್ರಿಯೇಟ್ ಮಾಡ್ತಾರೆ. ಕೇಳ್ತಾರೆ ನಿಮ್ಗೆ, ನಿಮ್ಮ ಸ್ಪಿರಿಟ್ ಗೈಡ್ ಯಾರಂತ ನಿಮ್ಗೆ ಗೊತ್ತಾಯ್ತಾ? ಕೆಲವೊಬ್ರು ಗಣಪತಿ, ಸಾಯಿಬಾಬಾ, ಶಿವ ಭಗವಾನ್ ಪತ್ರಿ ಸಾರಿ ನಮ್ಗೆ ಸ್ಪಿರಿಟ್ ಗೈಡ್ ಆಗಿ ಬಂದ್ರು, ಅಂದ್ರೆ ಅಲ್ಲಿ ಬಂದಿದ್ರು ಅಂತ ಹೇಳ್ಬಿಟ್ರು. ಅಲ್ಲಿ ಫುಲ್ ಅವರ ಏನಂದ್ರೆ ಆ ಥರದ ಕೌನ್ಸಿಲಿಂಗ್ ಅಂದ್ರೆ ಹೆಂಗೆ ಇದೇ ಥರದೇ ಕೌನ್ಸಿಲಿಂಗ್ ನಡೀತಾವೆ. ಅದು ಬಿಟ್ರೆ ನಮ್ಮ ಪರ್ಸನಲ್ ಲೈಫ್ ನಮ್ಮ ಬಾಡಿ ಟಚ್ ಮಾಡಿ ಏನೋ ಒಂದು ಹೀಲ್ ಮಾಡಿ ತೆಗಿಸ್ತೀವಲ್ಲ, ಹೀಲಿಂಗು ಮಾಡಿಸ್ತಾರೆ. ಅದು ಕೂಡ ಆಸ್ಟ್ರಲ್ ಹೀಲಿಂಗು, ಆಸ್ಟ್ರಲ್ ಸರ್ಜರಿ ಅಂತ ಮಾಡಿಸ್ತಾರೆ. ಮತ್ತೆ ನಮ್ಮಲ್ಲಿರೋ ಡೌಟ್ಸ್ ಏನೋ ಒಂದು ನಾವು ಹಿಡ್ಕೊಂಡು ಕೂತಿರ್ತೀವಲ್ಲ ನೆಗೆಟಿವ್, ಆಮೇಲೆ ಏನಂದ್ರೆ ಈಗ ಹೆಂಗ ಪಾಸ್ಟ್ ಲೈಫ್ ರಿಗ್ರೆಷನ್, ನಮ್ಮ ಹಿಂದಿನ ಜನ್ಮದ ಕೆಲವೊಂದು ನೆಗೆಟಿವ್ ಇದನ್ನ ನಾವು ಹಿಡ್ಕೊಂಡಿರ್ತೀವಿ, ಗೊತ್ತಾಗಲ್ಲ. ಆಮೇಲೆ ಚೈಲ್ಡ್ ಬರ್ತದನ್ನು ಕೆಲವೊಂದು ಇವನ್ನ ಹಿಡ್ಕೊಂಡಿರ್ತೀವಿ, ಮನಸ್ಸಲ್ಲಿ ಇಟ್ಕೊಂಡು ನಾವೊಂದು ದುಃಖನ ಅನುಭವಿಸ್ತಾ ಇರ್ತೀವಿ. ಇವುಗಳೆಲ್ಲಂದೂ ನಾವು ಧ್ಯಾನದಿಂದನೂ ಹೊರಗೆ ಬರ್ಬೋದು. ಆದ್ರೆ ಅದನ್ನ ನಾವು ಸರಿಯಾದ ರೀತಿಯಲ್ಲಿ ಮಾಡ್ತಾ ಇದೀವಿ ಇಲ್ಲ ಅನ್ನೋದನ್ನ ನೋಡ್ಕೋಬೇಕು. ಬಟ್ ಇಂಟೆನ್ಷನ್ ನಾವು ನೆಗೆಟಿವ್ ಇಂಟೆನ್ಷನ್ ಹಾಕೊಂಡಿರ್ತೀವಿ. ಒಂದು ಈ ಭೌತಿಕ ಶರೀರಕ್ಕೆ ಒಳ್ಳೇದಾಗಂತದ್ದು, ಆ ಭೌತಿಕ ಶರೀರಕ್ಕೆ ಒಳ್ಳೇದಾಗಂತ ಇಂಟೆನ್ಷನ್ ಕೂಡ ಯಾವ ರೀತಿ ಇರ್ಬೇಕಂದ್ರೆ ಆ ಸೇವೆ ಭಾವಕ್ಕೆ ತಗೊಂಡ್ಬರ್ಬೇಕು ಕೊನೆಗೆ. ಆಗ ಅವು ಅವ್ರ ಆಸ್ಟ್ರಲ್ ಗೈಡ್ಸು ಇವ್ರ ಭಾವನೆ, ಇವ್ರು ಇಟ್ಟಿರುವಂತ ಏನು ಇದು ಇದೆ, ಸಂಕಲ್ಪ ಇದೆಯಲ್ಲ, ಸಂಕಲ್ಪನ ಇಡೋದನ್ನ ಎಷ್ಟು ಚಂದ ಹೇಳ್ತಾರೆ. ಅವು ಏನಂದ್ರೆ ಈ ಒಂದೊಂದು ನಿಮಿಷದ್ದು ಇರ್ತವೆ. ಇಷ್ಟು ಪಾಸಿಟಿವ್ ವರ್ಡ್ಸ್ ಅದರಲ್ಲಿ ಅಫರ್ಮೇಷನ್ ಅಂದ್ರೆ ಒಂದು ಸಂಕಲ್ಪದಲ್ಲಿ 5-6 ಅಂತವು ಕ್ರಿಯೆಗಳು ಆಗ್ಬಿಡುವಂತ ಮಾತನ್ನ ಜೋಡಿಸಿರ್ತಾರೆ. ಆಗ ಅದರಲ್ಲಿ ಯಾವ್ದು ನೆಗೆಟಿವ್ ಇಲ್ಲ, ನಮ್ಮ ಒಳ್ಳೇದಕ್ಕನ್ನ ಕೇಳ್ಕೊತಾ ಇದೀವಿ ಅಂತಿರಲ್ಲ. ಅದೆಲ್ಲನೂ ಕೊನೆಗೆ ಸೇರಿ ಈ ನಮ್ಮ ಲೋಕ ಕಲ್ಯಾಣ ಅನ್ನೋ ಮಾತು ಬರ್ತಲ್ಲ, ಅದ್ರಾಗ ಒಂದೇ ಅಂತಿರಲ್ಲ. ಲೋಕ ಕಲ್ಯಾಣ ಅಂದ್ರೆ ಬೇರೆಯವ್ರು ಒಳ್ಳೇದ ಅಂತ ಅಲ್ಲ, ಈ ಸೃಷ್ಟಿಗೂ ಕೂಡ ಪ್ರಕೃತಿಗೂ ಒಳ್ಳೇದಾಗಬೇಕು ಅನ್ನೋದನ್ನು ನಾವು ನಮ್ಮ ಸಂಕಲ್ಪದಲ್ಲಿ ಇಟ್ಕೊಂಡ್ರೆ, ನಾವು ಕಾರನ್ನ ಬಯಸ್ತೀವಿ ಅಂತೀವಲ್ಲ, ಆ ಕಾರ್ ಬಯಸ್ಬೇಕಾದ್ರೂ ಕಾರನ್ನ ನಾವು ಸರಿಯಾದ ರೀತಿಯಲ್ಲಿ ಯೂಸ್ ಮಾಡ್ಕೊಂತಾ ಇದೀವ ಇಲ್ಲ ಅಂತದನ್ನ ಆ ಥರದನ್ನ ನಾವು ಸಂಕಲ್ಪ ಇಟ್ಕೊಂಡು ನಮ್ಮ ಜೀವನದಾಗ ಕೆಲವೊಂದು ಬಯಕೆಗಳನ್ನ ಇಟ್ಕೊಂಡಿರೋದಲ್ಲ, ಆ ಬಯಕೆಯಿಂದ ನಾವು ಆ ಒಂದು ಇಚ್ಛಾ ಪೂರ್ತಿ ಮಾಡ್ಕೊಂಡು ನಾವು ಲೋಕ ಕಲ್ಯಾಣದಲ್ಲಿ ಯಾವ ರೀತಿ ಮುಂದುವರಿಯಕ್ಕಾಗತ್ತೆ ಅನ್ನೋ ವರ್ಡ್ಸ್ ಅದ್ರಲ್ಲಿ ಹಾಕಿ ಬಹಳ ಚೆನ್ನಾಗಿ ಸಂಕಲ್ಪ ಮಾಡಿಸ್ತಾರೆ. ಅದು ಒಂದು ಬುಕ್ಕಲ್ಲೂ ಇದೆ. ಇದರಲ್ಲಿ ನ್ಯೂ ಎನರ್ಜಿಲಿ ಆ ಚಾಪ್ಟರ್ ಹೇಳ್ತೀನಿ ನಾನು ಬೇಕಿದ್ರೆ. ಅದರಲ್ಲಿ ಸಂಕಲ್ಪ ಇಡ್ಬೇಕು, ಅದ್ರ ಬಗ್ಗೆ ಬಹಳ ಚೆನ್ನಾಗಿ ಕೊಟ್ಟಾರೆ ನೋಡಿ. ಅದನ್ನ ಓದಿ ನಾನು ಹಿಂದಿಲಿ ಹೇಳಿದ್ದೆ. ಅದರಲ್ಲಿ ಯಾವ ರೀತಿ ಸಂಕಲ್ಪ ಇಟ್ಕೋಬೇಕು ಅನ್ನೋದು ತುಂಬಾ ಚೆನ್ನಾಗಿ ಕೊಟ್ಟಿದೆ. ಆಮೇಲೆ ಇವ್ರು ಮುಂದೆ ಹೇಳ್ತಾರೆ, ಮುಂದಿನ ದಿನದಲ್ಲಿ 19/6/81 ವಿವಾಹ ಅನ್ನೋದನ್ನ ಯಾಕೆ ಅಂತ ಹೇಳಿ, ವಿವಾಹ ಅಂತ ಹೇಳಿ ನಮ್ಮ ಲೋಕದಲ್ಲೆಲ್ಲ ಇಲ್ಲ, ಹೆಣ್ಣು ಗಂಡು ಅನ್ನೋದೇ ಇಲ್ಲ. ನಾವೆಲ್ಲ ಇಲ್ಲಿ ಬಂದಾಗ ಒಂದೇ ಇದು ಇರ್ತೀವಿ, ನಾವು ಸೂಕ್ಷ್ಮ ಇದು ಇರ್ತೀವಿ, ಚೇತನಾತ್ಮ. ಆದ್ರೆ ಈ ಭೂಲೋಕದಲ್ಲಿ ಬಂದವ್ರಿಗೆ ಅವರಲ್ಲಿ ಒಂದು ಮಗು ಅನ್ನೋದನ್ನ ಮಗು ಬರುತ್ತೆ. ಒಂದು ತಂದೆ ಒಂದು ವಿವಾಹ ಅಂತ ಯಾಕೆ ಮಾಡಿದ್ದಾರೆ, ಒಂದು ಮಗುನ ನಾವು ಜನ್ಮ ಕೊಡ್ತೀವಿ ಅನ್ನೋದು ಒಂದು ಭೂಲೋಕದಲ್ಲಿ ಬರುತ್ತೆ. ಅದನ್ನ ಬಂದ್ಮೇಲೆ ಆ ಮಗುವನ್ನ ಕೇರ್ ಮಾಡಕ್ಕೇನೆ ವಿವಾಹ ಅನ್ನೋದು ಇಟ್ಕೊಂಡಾರೆ. ಈಗ ತಮ್ಮಷ್ಟಕ್ಕೆ ತಾವು ಮಾಡಿದಾಗ ಅಲ್ಲಿ ಮಗು ಎಲ್ಲಿ ಹುಟ್ಟುತ್ತೆ ಎಲ್ಲಿ ಬೆಳುತ್ತೆ ಇಲ್ಲ, ಒಂದು ಗಂಡು ಒಂದ್ ಕಡೆ ಹೆಣ್ಣು ಒಂದ್ ಕಡೆ ಮಗು ಈ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಇವೆಲ್ಲ ಇದಾವೆ. ಆದ್ರೆ ಇಂಡಿಯಾನಲ್ಲಿ ನಾವು ಎಷ್ಟು ಅದನ್ನ ಚಂದ ಸಂಸ್ಕೃತಿ ಮಾಡಿದೀವಿ ಅಂದ್ರೆ ಒಂದು ಗಂಡು ಹೆಣ್ಣು ಮದುವೆ ಆಗ್ಬೇಕು, ಮದುವೆ ಆದ್ಮೇಲೆ ಮಗು ಆಗ್ಬೇಕು. ಅದಕ್ಕೊಂದು ಸಮಾಜದಲ್ಲೂ ಬೆಲೆ, ಆ ಸಮಾಜದ ಜೊತೆ ಜೋಡಿಸಿ ಆಧ್ಯಾತ್ಮದ ಇದರಿಂದ ಇಲ್ಲ ಅಂದ್ರೂ ಭಾರಿ ಹೈಯರ್ ವೆಸ್ಟರ್ನ್ ಅವ್ರು ಏನ್ ಹೇಳ್ತಾರೆ ಅದೆಲ್ಲ ಅಲ್ಲ. ಅವ್ರೇನು ಅದೇ ಹೈಯರ್ ಲೋಕದ ಹೇಳ್ತಾರಲ್ಲ, ಹೈಯರ್ ಲೋಕದಲ್ಲೆಲ್ಲ ಇವು ಇಲ್ವೇ ಇಲ್ಲ. ಅವರು ಒಂದು ಮಗುನು ಕ್ರಿಯೇಟ್ ಅಂದ್ರು ಸೃಷ್ಟಿಸಕ್ ಆಗಲ್ಲ. ಒಳ್ಳೆ ಆತ್ಮಗಳು ಒಳ್ಳೆ ಇದ್ರಲ್ಲಿ ಇರ್ತಾರೆ, ಅದು ಭೂಲೋಕದಲ್ಲಿ ಮಾತ್ರ ಸಾಧ್ಯ. ಈಗ ನಾವು ಅದು ಇಲ್ಲ ಅಂದ್ರೆ ಅದಕ್ಕೆ ತಂದೆ ತಾಯಿ ಪ್ರೀತಿಯಿಂದ ವಂಚಿತ ಆಗುತ್ತೆ. ಆ ಮಗು ಆ ದಾರಿಲಿ ಹೋಗಬಾರ್ದು ಅಂತೇಳಿ ವಿವಾಹ ಬಂಧನ ಅನ್ನೋದನ್ನ ಮಾಡಿದ್ದಾರೆ. ಬಟ್ ಅವ್ರು ಅಲ್ಲಿದ್ರ ರೀತಿ ನೋಡಿದ್ರೆ ಅದು ಬೇಕಾಗಿಲ್ಲ. ಅವರಲ್ಲಿ ಅದು ಕೆಲವೊಬ್ರು ಭಾರಿ ಅಂಡರ್ಸ್ಟ್ಯಾಂಡಿಂಗ್ ಸ್ಪಿರಿಚುವಲ್ ಮಾಸ್ಟರ್ಸ್ ಇರ್ತಾರೆ. ಅವ್ರು ತಮ್ಮ ಮಕ್ಕಳಾದ್ರೆ ಮದುವೆಯಾಗಿ ಬಿಟ್ಟು ಹೋಗಿರ್ತಾರೆ, ಆದ್ರೂ ತಮ್ಮ ಮಕ್ಕಳನ್ನ ಅವರು ಬೆಳೆಸ್ತಾ ಇರ್ತಾರೆ, ನಮ್ ಕರ್ತವ್ಯ ಅಂತ ಹೇಳಿ ಅಂತವ್ರು ಇರ್ತಾರೆ. ಕೆಲವೊಬ್ರೆಲ್ಲ ಈಗಂತೂ ವಿವಾಹ ಹಿಂಗ ಬ್ರೇಕ್ ಮಾಡುವಂತವು ನಡೀತಾ ಇದಾವೆ. ಬಟ್ ಅದೆಲ್ಲ ನಾನ್ ಮೆಡಿಟೇಟರ್, ಇವೆಲ್ಲ ಆಧ್ಯಾತ್ಮನ ಯಾರು ಇದನ್ ಪಡಲ್ಲ, ಆ ತರದ ಮಟೀರಿಯಲಿಸ್ಟಿಕ್ ಜೀವನದಲ್ಲಿರೋರಿಗೆ ಅದ್ರ ಬಗ್ಗೆ ಅದನ್ನೇ ಅಷ್ಟೇ ಹೇಳಕ್ ಬಯಸ್ತೀನಿ. ಯಾಕಂದ್ರೆ ಆ ವಿವಾಹದ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಒಂದು ಕ್ಲಾಸ್ ಹಾಕಿದೀನಿ. ಅದ್ರಿಂದ ತುಂಬಾನೇ ಪ್ರಶ್ನೆಗಳು ಬರ್ತಾ ಹೋಗ್ತಾವ.
ನಾನು ಇಷ್ಟನ್ನ ಮಾತ್ರ ಹೇಳಕ್ ಇದ್ರಲ್ಲಿ ಅವರೂನು ಜಾಸ್ತಿ ಹೇಳಿಲ್ಲ. ಆ ಮನೆಯಲ್ಲಿ ನಾವು ಭೂಮಿ ಮೇಲೆ ಇರೋರಿಗೆ ಪ್ರತಿಯೊಂದು ಮನುಷ್ಯನಲ್ಲಿ ಸಂತೋಷ, ಸಾರ ಸಾಮರಸ್ಯ ಅನ್ನೋದು ಇರ್ಲಿ ಅನ್ನೋದಕ್ಕೂ ವಿವಾಹ ಅನ್ನೋದು ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಗಂಡು ಹೆಣ್ಣಿನ ಪ್ರೀತಿ ಆ ಮಗುಗೆ ಸಿಗ್ಲಿ, ಎಲ್ಲಾ ರೀತಿ ಅದನ್ನ ಬೆಳೆಸ್ಲಿ ಅನ್ನೋ ಒಂದು ಮಗುವಿನ ಬೆಳವಣಿಗೆಗೋಸ್ಕರ ಅನ್ನೋದನ್ನು ವಿವಾಹ ಮಾಡಿದ್ದಾರೆ. ಬಿಟ್ರೆ ನೀವು ಇವೇನು ನಾವು ಮತ್ತೋದ್ರೆ ಅದ್ರಾಗ ಬಾಳ ಬರ್ತಾವು ವಿವಾಹದ ಹಿಂದಿನ ಪ್ರಶ್ನೆಗಳಲ್ಲಿ. ಈಗ ನಾವು ಮುಂದಿದೆ ಬುಕ್ನ ಏನ್ ಸ್ವಾಧ್ಯಾಯ ನಡೆಸ್ತಾ ಇದೀವಿ ಅದನ್ನ ಮುಂದುವರ್ಸೋಣ. ಮತ್ತೆ ನೆಕ್ಸ್ಟ್ ಹೇಳ್ತಾರೆ ಇಲ್ಲಿ 15/1/84 ಈ 84ರಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನಿಮ್ಮ ಶಕ್ತಿಯನ್ನು ಸರಿಯಾದ ಮಾರ್ಗದಲ್ಲಿ ಅಭಿವೃದ್ಧಿಪಡಿಸಿ. ಈಗ ನಾವು ಪವರ್ ಅಂತ ಹೇಳಿದ್ವಲ್ಲ, ನೀವು ಪವರ್ ಅನ್ನ ಏನಿದೆ ಅಧಿಕಾರನ ನೀವು ನೆಗೆಟಿವ್ ಆಗಿ ಯೂಸ್ ಮಾಡ್ಕೋಬಹುದು, ಪಾಸಿಟಿವ್ ಅದು ನಿಮಗೆ ಬಿಟ್ಕೊಟ್ಟದು. ಅದೇ ನಿಮ್ಮ ಶಕ್ತಿನ ಸರಿಯಾದ ಮಾರ್ಗದಲ್ಲಿ ಅಭಿವೃದ್ಧಿ ನಾವು ಒಳ್ಳೆ ಮಾರ್ಗದಲ್ಲಿ ಹೋಗಿ ನಮ್ಮ ಶಕ್ತಿನ ಹೆಚ್ಚು ಮಾಡ್ಕೋಬೇಕು. ಪರಂತು ನಾವು ನೆಗೆಟಿವ್ ಆಗಿ ಇದನ್ನ ಮಾಡಿ ನಮ್ಮ ಶಕ್ತಿನ ಹೆಚ್ಚಿಸ್ಕೊಂತಿದ್ದೇವೆ. ಕೆಲವೊಬ್ರು ಹೇಳ್ತಾರಲ್ಲ, ಈಗ ರಾಕ್ಷಸ ಗುಣದವ್ರು ಇರ್ತಾರೆ, ಅವ್ರುನು ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ ತಮ್ಮ ಶಕ್ತಿನ ಹೆಚ್ಚಿಸ್ಕೊಳಕ್ಕೆ. ನನಗೆ ಈ ವ್ಯಕ್ತಿ ಸೋ ಅಂಡ್ ಸೋ ಇದನ್ನ ನಾನು ಪಡ್ಕೋಬೇಕು, ಆ ಪವರ್ ನಾನು ತಗೋಬೇಕು, ನನಗೆ ಶಕ್ತಿ ಕೊಡು ಅಂತ ತಮಗೆ ಬೇಕಾದ ಆರಾಧನೆಯಲ್ಲೇನೆ. ನಾವ್ ಇದಕ್ಕೆ ಹೇಳ್ಬೇಕು ಅಂದ್ರೆ, ಒಬ್ಬ ಕಳ್ಳತನ ಮಾಡ್ತಾ ಇದ್ದಾನೆ, ಕಳ್ಳತನ ಮಾಡೋ ವ್ಯಕ್ತಿ ಒಬ್ಬನ ಪಶ್ಚಾತ್ತಾಪ, ಅಯ್ಯೋ ನನ್ಗೆ ಯಾಕೆ ಈ ತರದ್, ನಾನು ಯಾವ ಜನ್ಮದಲ್ಲಿ ಏನ್ ಮಾಡಿದೆ, ನನ್ ಕಳ್ಳತನ ಮಾಡುವಂಗ ಜೀವನ ಕೊಟ್ಟಿದ್ದೆ, ನಾನು ಇದರಿಂದ ಹೊರಗೆ ಬರೋಂತ ಅಂತ ಅನ್ನೋ ಒಂದು ಪಶ್ಚಾತ್ತಾಪ ಇಟ್ಕೊಳ್ತಾನೆ. ಆದ್ರೆ ಇನ್ನೊಂದು ವ್ಯಕ್ತಿ ತನ್ನ ಶಕ್ತಿನ ಯಾವ ರೀತಿ ಯೂಸ್ ಮಾಡ್ಕೊಂತಾನೆ ಅಂತ ಹೇಳಕ್ಕಿದು. ಕಳ್ಳತನ ಮಾಡ್ತಿದ್ದಾನೆ, ಅವ್ನು ಯಾವ ರೀತಿ ತನ್ನ ಶಕ್ತಿಗಳನ್ನ ಹೆಚ್ಚುಪಡಿಸ್ಕೊಳಕ್ ಹೋಗ್ತಾನೆ ಅಂದ್ರೆ, ನನಗೆ ದೇವ್ರೆ ನನಗೆ ದೊಡ್ಡ ಒಳ್ಳೆ ಜಾಸ್ತಿ ದುಡ್ಡಿರೋಂತ ಮನೆ ಕಳ್ಳತನ ಮಾಡುವಂಥದ್ದು ಕೊಡು ನನಗೆ ಅಂತ ಕೇಳ್ತಾನೆ ದೇವ್ರ ಮುಂದೆ. ನೀವು ನಾವು ಪೂಜೆ ಪ್ರಾರ್ಥನೆ ಅನ್ನೋದು ಬರ್ತದೆ. ಪ್ರಾರ್ಥನೆ ಮಾಡಾಗ ಈ ರೀತಿ ಪ್ರಾರ್ಥನೆ ಮಾಡ್ತೀವಿ. ಅಲ್ಲಿ ನೋಡಿ ನೀವು ನಿಮ್ಮ ಶಕ್ತಿನ ಅದು ಆಯ್ತು. ಅವನಿನ್ನ ಕಳ್ಳ ಅಂದ್ರೆ ನಾರ್ಮಲ್ ಕಳ್ಳ, ಸಣ್ಣ ಪುಟ್ಟ ಕಳ್ಳ. ಕೆಲವೊಬ್ರು ದರೋಡೆ ಕೋರ ಇರ್ತಾರೆ, ಊರನ್ನ ದರೋಡೆ ಮಾಡ್ತಿರ್ತಾರೆ, ಬ್ಯಾಂಕ್ ದರೋಡೆ ದೋಚ್ಕೊಂಡು ಹೋಗ್ತಾರೆ. ಅವ್ರುಗಳನ್ನು ತಮ್ಮ ಶಕ್ತಿನೂ ವೃತ್ತಿ ಮಾಡ್ತಾರೆ. ಅವ್ರು ಏನ್ ಮಾಡ್ತಾರೆ, ಕಾಡಲ್ಲಿ ಇದ್ಕೊಂಡು ಆ ಕಾಡು ದೇವತೆ ಅಂತ ಹೇಳ್ಬಿಟ್ಟು ಬಲಿ ಎಲ್ಲ ಕೊಟ್ಟು ನಮ್ಗೆ ಶಕ್ತಿ ಕೊಡು ಅಲ್ಲಿ ದುರುಪಯೋಗ. ಆ ರೀತಿ ಮತ್ತೆ ಜೀವನದಲ್ಲಿ ನಾವು ಮಾಡ್ತೀವಿ. ಒಳ್ಳೆ ಇದ್ವಿ ಅಂದ್ರೆ ಏನ್ ಮಾಡ್ತೀವಿ, ನಮ್ಗೆ ಶಕ್ತಿ ಕೊಡು, ನಾವು ಕೆಟ್ಟ ಕೆಲಸ ಮಾಡ್ತೀವಿ, ಅದನ್ನ ತಗೊಂಡು ಹೋಗಿ 1,00,000 ಕರೋಡ್ ಗಟ್ಲೆ ಯಾವ್ದೋ ಒಂದು ದೇವಸ್ಥಾನದ ಹುಂಡಿಲಿ ಹಾಕ್ಬರ್ತೀವಿ. ಇದನ್ನು ಒಂದು ದುರುಪಯೋಗನೇ. ಶಕ್ತಿಗಳನ್ನ ಹಾಕಿ ಬರೀ ಏನೋ ವಾರದಿಂದ ಹಾಕ್ರಲ್ಲ ಒಳ್ಳೇದು. ನಿಮ್ ಈ ತರ ದುಡ್ಡಿದ್ರೆ ಕೆಟ್ಟದನ್ನ ನಮಗ್ ಕೊಟ್ಟು ನಾವ್ ಈ ಕೆಟ್ಟ ಅವ್ರು ತಮ್ಮನ್ನ ಅನಲೈಸ್ ಮಾಡ್ಕೊಡ್ತಾರೆ. ಈ ಕೆಟ್ಟ ಮಾರ್ಗದಲ್ಲಿ ಹೋಗಿ ಇಷ್ಟು ನಾವು ದುಡ್ಡು ಸಂಪಾದನೆ ಮಾಡಿದ್ವಿ ಅಂದ್ರೆ ಇದ್ರಲ್ಲಿ ಏನೋ ಒಂದು ಒಳ್ಳೇದ್ ನಮ್ಗೆ ಆಗತ್ತೆ. ಮತ್ತೆ ಒಳಗ್ ಭಯನೂ ಇರುತ್ತೆ. ಅದಕ್ಕೆ ಏನ್ ಮಾಡೋಣ, ನಾವೊಂದು ಕರೋಡ ಸಂಪಾದನೆ ಮಾಡಿ ಒಂದು 10% ಎತ್ಬಿಟ್ಟು ಯಾವ್ದೇ ದೇವಸ್ಥಾನ ಬಹಳ ಹೆಸರು ಫೇಮಸ್ ಇರೋ ದೇವಸ್ಥಾನದಾಗ ಹೋಗಿ ಗುಂಡಿಗೆ ಹಾಕ್ಕೊಂಡು ಮಾಡೋಣ. ಅಲ್ಲಿ ನಮ್ಮದೆಲ್ಲ ನಮ್ ಶಕ್ತಿನ ಮಿಸ್ಯೂಸ್ ಮಾಡ್ಕೊಳ್ಳೋದು ಬ್ಯಾಲೆನ್ಸ್ ಆಗ್ಬಿಡುತ್ತೆ ಅಂತ ಅನ್ಕೊಂತಾರೆ. ಅದಕ್ಕೆ ಭೂಮಿ ಮೇಲಿನವರು ಎಲ್ಲಗಿನ ಹೆಚ್ಚಿನ ಮನೋಶಕ್ತಿನ ಹೊಂದಿದ್ದಾರೆ. ಅಂತವ್ರು ತಮ್ಮ ಶಕ್ತಿನ ಹೆಂಗಂದ್ರ ಅಭಿವೃದ್ಧಿ ಪಡಿಸ್ಕೋಬಹುದು. ಆದ್ರೆ ಅದು ತಪ್ಪು ದಾರಿಲಿ ಆಗಿರ್ಬಾರ್ದು. ಹೇಗೆ ಅಭಿವೃದ್ಧಿ ಪಡಿಸ್ಕೊಂತಿದ್ದೀರ ಅಂತ ಅನ್ನೋದನ್ನ ಅದು ಅವರಿಗೆ ಬಿಟ್ಕೊಟ್ಟದ್ದು. ಅವ್ರು ಅದನ್ನ ಆ ಶಕ್ತಿನ ಸಕಾರಾತ್ಮಕ ಮಾಡ್ಕೊತಿದಾರ, ನಕಾರಾತ್ಮಕ ಅನ್ನೋದನ್ನು ಅವ್ರಿಗೆ ಬಿಟ್ಕೊಟ್ಟಿತ್ತು. ಅಲ್ಲಿನೂ ಫ್ರೀ ವಿಲ್. ಇದ್ರಾಗ ಯಾರ ಜೀವನದಾಗೂ ಯಾರು ಇಂಟರ್ಫಿಯರ್ ಮಾಡಂಗಿಲ್ಲ. ಅವ್ರಿಗೆ ಎಲ್ಲರೂ ಫ್ರೀ ವಿಲ್ಲೇ ಇರ್ತಾರೆ. ನಾವು ಆ ವ್ಯಕ್ತಿಯಿಂದ ಮಾಡಿದ್ವಿ ಅದನ್ನ ಅನ್ಕೊಂಡು ಏನೋ ಕೆಟ್ಟಾದ್ರೆ ಆ ವ್ಯಕ್ತಿ ಇಂಟರ್ಫಿಯರ್ ಆದ, ಹಂಗಾಗಿ ನಮ್ದು ಇದು ಕೆಟ್ಟೋಯ್ತು. ಏನ್ ಸಣ್ಣ ಪುಟ್ಟ ನಾವು ಏನೇನೋ ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ರು ಕೂಡ ಅನ್ಕೊಂತೀವಿ, ನಾನು ಸರಿಯಾಗಿ ಹೋಗ್ತಾ ಇದ್ದೆ, ಅವ್ರು ಇಂಟರ್ಫಿಯರ್ ಮಾಡಿದ್ರು, ಅದು ತಪ್ಪಾಗೋಯ್ತು. ಫ್ರೀ ವಿಲ್ ಅಲ್ಟಿಮೇಟ್ಲಿ ಡಿಸಿಷನ್ ಮಾಡೋರು ನೀವೇನಲ್ಲ, ನೀವ್ಯಾಕೆ ಅವ್ರ ಇನ್ಫ್ಲೂಯೆನ್ಸ್ ಅಲ್ಲಿ ಹೋಗಿ ಆಗ ನಾವು ಅದನ್ನೆಲ್ಲಾನು ನಾವು ನಮ್ಮ ಮೇಲೆ ತಗೊಳಕ್ಕೆ ರೆಡಿ ಆಗಿರ್ತೀವಿ. ಯಾರೇ ಹೇಳಿ ಒಂದು ಗ್ರೂಪ್ ಅಲ್ಲಿ ಇದ್ದಾಗ ನಾವು ಒಬ್ರಿಗೊಬ್ರು ಈಗ ಟೀಮ್ ಅಂತ ಇದ್ದಾಗ ಎಲ್ಲರೂನು ಒಂದೊಂದು ಇನ್ಪುಟ್ಸ್ ತಗೊಂಡು ಒಂದು ಡಿಸಿಷನ್ ತಗೋಬೇಕಿರ್ತೈತಿ. ಬಟ್ ಅದಕ್ಕೆ ಸಕ್ಸಸ್ ಫೇಲ್ಯೂರ್ಗೆ ಆ ಟೀಮ್ ಲೀಡರ್ ಅನ್ನೋನು ಜವಾಬ್ದಾರಿ ಅಂತ ಇರ್ತಾರೆ. ಈಗ ಮತ್ತೆ ಕ್ರಿಕೆಟ್ ಟೀಮು ಇಂಥ ಸ್ಪೋರ್ಟ್ಸ್ ತಗೊಂಡಾಗ ಕ್ಯಾಪ್ಟನ್ ಎಲ್ಲಕ್ಕೂ ಅಲ್ಲಿ ಟೀಮ್ ಅಲ್ಲಿ ಯಾರು ಒಳ್ಳೆ ತಮ್ಮ ಲೀಡರ್ಶಿಪ್ ಕಾಂಟ್ರಿಬ್ಯೂಷನ್ ಕೊಟ್ಟರು, ಕೆಟ್ಟದಾಗಿ ಕಡಿಮೆ ಕೊಟ್ರು ಅಲ್ಟಿಮೇಟ್ಲಿ ರಿಸಲ್ಟ್ ಯಾರಿಗೆ, ಟೀಮ್ ಲೀಡರ್ಗೆ ಬರುತ್ತೆ. ಆ ಟೀಮ್ ಲೀಡರ್ನೇ ಅದನ್ನ ಕೆಟ್ಟದಾಗ ಬೇರೆ ರೀತಿಯಾಗಿ ಅದನ್ನ ಲೀಡ್ ಮಾಡ್ತಾ ಹೋದ್ರೆ ಅಲ್ಲಿ ಅವ್ರಿಗೇನು
ತಪ್ಪು ಇದು ಹೋಗುತ್ತೆ ಅಲ್ಲಿ. ಆದ್ರೆ ಎಲ್ಲರದೂನು ಫೀಡ್‌ಬ್ಯಾಕ್ ತಗೊಂಡು ಅವ್ರು ಡಿಸಿಷನ್ ತಗೊಂತಿರ್ತಾನಲ್ಲ ಲೀಡರು. ಆದ್ರೆ ಅವನು ಇವ್ರು ಮಾಡಿದ್ರು ಅನ್ನೋ ಆದ್ರೆ ತನ್ನ ಹುದ್ದೆ, ತನ್ನ ಒಂದು ಅಧಿಕಾರನೂ ಸರಿಯಾಗಿ ಯೂಸ್ ಮಾಡ್ಕೊಂಡು ಅವನು ಸರಿಯಾದ ಇದನ್ನ ತಗೊಂಡು ಅದಕ್ಕೆ ಅವ ಜವಾಬ್ದಾರ. ಅದು ಏನೇ ಬರ್ಲಿ. ಎಲ್ಲರ ಸಲಹೆ ತಗೊಂಡು ನಾನು ಇದನ್ನ ಡಿಸಿಷನ್ ತಗೊಂತಾ ಇದ್ದೀನಿ ಅಂದ್ರೆ ಇದಕ್ಕ ನಾನು ಫೇಲ್ ಆಗ್ಲಿ, ವಿನ್ ಆಗ್ಲಿ ಅದ ನಾನು ಫೇಲ್ ಆರ್ ಫೇಲ್ಯೂರ್ ಏನೇ ಬರ್ಲಿ, ಸಕ್ಸಸ್ಸೇ ಬರ್ಲಿ ಅದಕ್ಕೆ ನಾನು ಓಕೆ ಅಂತ ಅವರು ತಮ್ಮಲ್ಲಿ ತಾವು ಅಳವಡಿಸ್ಕೊಂಡು ಓಕೆ ಅಂತ ತಥಾಸ್ತು ಅಂದ್ರೆ ಗೋ ಅಹೆಡ್ ಅಂತ ಅವ್ರು ತಮ್ಮ ಮನಸ್ಸಲ್ಲಿ ಹೇಳ್ಕೊಂಡು ಅದಕ್ಕೆ ಹಂಗಾಗಿನೇ ಇಲ್ಲಿ ಟೀಮ್ ಲೀಡರ್ ಮೇಲೆ ಅವು ನೆಗೆಟಿವ್‌ಗಳು ಅವ್ರ ಮೇಲೆ ಬಂದ್ಬಿಡ್ತವೆ. ಅಂತ ಇಲ್ಲಿ ಹೇಳುತ್ತಾ ಇದಾರೆ ಅವರು. ಕೆಲವೊಮ್ಮೆ ನಕಾರಾತ್ಮಕ ಆತ್ಮಗಳು ನಿಮ್ಗೆ ದಾರಿ ತಪ್ಪಿಸ್ತಾವು. ಅದಕ್ಕೆ ನೀವು ಅವ್ರ ಮಾರ್ಗದರ್ಶನನ ಹುಷಾರಾಗಿ ತಗೊಳ್ಳಿ. ತಪ್ಪಾಗಿ ನೀವು ಮಾರ್ಗದರ್ಶನ ಮಾಡ್ಬೋದು. ಆಗ ನಿಮ್ಗೆ ಯಾರ ಹತ್ರ ಹೋಗ್ತೀವಿ ನಾನು ಹಿಂಗಿದ್ದೆ ನನಗೆ ಆ ರೀತಿ ಹೇಳಿದ ನಾನು ಮಾಡಿದೆ ಅಂತ ಯಾರೋ ಉನ್ನತ ಆತ್ಮ ನಿನ್ನ ಬುದ್ಧಿ ಎಲ್ಲಿ ಹೋಗಿತ್ತು? ನೀನು ಯೋಚನೆ ಮಾಡಕ್ಕಾಗ್ಲಿಲ್ವಾ? ಎಲ್ಲರದು ಕೇಳು ಡಿಸಿಷನ್ ನಿಂದು ಅಲ್ಟಿಮೇಟ್ಲಿ ಯುವರ್ಸ್ ಅಂತ ಹೇಳ್ತೀವಲ್ಲ ಡಿಸಿಷನ್ ಈಸ್ ಯುವರ್ಸ್. ಎಲ್ಲರ ಮಾತು ಕೇಳಿ. ಕೇಳ್ಬಿಟ್ಟು ಕೊನೆಗೆ ನಿಮ್ಮ ಅಂತ ಒಳ ಮನಸ್ಸನ್ನ ಕೇಳಿ. ನಾನು ಇದನ್ನ ಮಾಡ್ಲಾ? ಬೇಡ ಅಂತ ಇಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಆತ್ಮಲೋಕದಲ್ಲಿಲ್ಲ ಒಳ್ಳೆಯ ಆತ್ಮಗಳು ಸಹಾಯವಂತೂ ನಿಮಗೆ ಸಿಗುತ್ತೆ. ಆದ್ರೆ ನೀವು ಅದನ್ನ ಯಾವ ರೀತಿ ತಗೊಂತಾ ಇದ್ದೀರಿ. ನಕಾರಾತ್ಮಕ ಕೆಲ್ಸಕ್ಕೆ ತಗೊಂತಾ ಇದ್ದೀರಿ ಅಂದ್ರೆ ಸಿಗಲ್ಲ. ಅದೇ ಸಕಾರಾತ್ಮಕ ಕೆಲ್ಸಕ್ಕೋಸ್ಕರ ಅವ್ರ ಸಹಾಯ ಕೇಳ್ತೀರಿ ಅಂದ್ರೆ ಅವರು ಬಂದೇ ಬರ್ತಾರೆ ನಿಮ್ ಸಹಾಯಕ್ಕೆ. ಆಮೇಲೆ 25/1/1984 ಪ್ರಾರ್ಥನೆಗಳು ಚಿಕ್ಕದಾಗಿಯೂ ಪ್ರಾಮಾಣಿಕವಾಗಿಯೂ ಇರಲಿ. ನೀವೇನೇ ಪ್ರಾರ್ಥನೆ ಮಾಡಿದ್ರುನು ಅದೇ ಅಲ್ಲಿ ಆಗ್ಲೇ ಹೇಳ್ತಿದ್ದೆಲ್ಲ. ನಾವು ಪ್ರಾರ್ಥನೆ ಸಂಕಲ್ಪನೂ ಬಂತಿಲ್ಲ. ಪ್ರಾರ್ಥನೆ ಧ್ಯಾನ ಮಾಡೋರು ಸಂಕಲ್ಪ ಅಂತಾರೆ. ಈಗ ಭಕ್ತಿ ಯೋಗದಲ್ಲಿರೋರು ಒಂದು ಯಾರ್ ದೇವ್ರ ಮೇಲೆ ನಂಬಿಕೆ ಇದೆ, ಯಾವ ಮೂರ್ತಿ, ಆ ಮೂರ್ತಿ ಮುಂದೆ ಕೂತು ಪ್ರಾರ್ಥನೆ ಕೆಲವ್ರು ಹಂಗೇನೆ ಕಣ್ಣು ಮುಚ್ಕೊಂಡು ಕೂತು ಪ್ರಾರ್ಥನೆ ಮಾಡ್ತಾರೆ. ಅಯ್ಯೋ! ಲೈಟ್ ಹೋಯ್ತ್ರಿ. ಹ್ಮ್. ಶಿವ ಏನು ಸಿಗೋದು.